शिवोऽहं चिदानन्दरूप शिवोऽहं शिवोऽहं मनोर्बुद्धि अहङ्कार चित्तानि नाहं न च श्रोत्रजिह्वे न च घ्राणनेत्रे न च व्योम भूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न च प्राणसौम्यो न वै पञ्चवायुः न वा सप्तधातुर्न वा पञ्चकोश न वा पाणिपादं न चोपस्थपायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मे द्वेषरागो न मे लोभमोहो मदो नैव मे नैव मात्सर्यभाव न धर्मो न चार्थो न कामो न मोक्ष चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञ अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मृत्युर्न शङ्का न कीशादिभेद पिता नैव मे नैव माता च जन्म न बन्धुर्न मित्रुर्न गुरुर्नैव शिष्य चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्गतं नैव मुक्तिर्न मेय चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वते पति शिव हर हर ಮಹಾದೇವ. ಈಗ ಈ ಒಂದು ಮಧ್ಯಾಹ್ನದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಶ್ರೋತ್ರಿಯ ಬ್ರಹ್ಮಣ ಸದ್ಗುರು ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿಯವರ ಕೃತಿ ವೇದಾಂತ ಪ್ರವಚನ ಮಾಲಿಕೆ 2ರ ಮಹಾಲಿಂಗ ರಂಗರ ಅನುಭವಾಮೃತದ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳ ಒಂದು ಉಪದೇಶವನ್ನು ನಮಗೆಲ್ಲ ನೀವು ಯಾರು ಏನು ಹೇಳ್ತಿದ್ರಿ ಹೇಳ್ರಿ, ಸ್ವಲ್ಪ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ. ನಾಳೆ ನೆನ್ಪು ಮಾಡ್ತಾರೆ. ಮತ್ತು ಗೌರಮ್ಮ ಅವರು, ಕೊಟ್ರಯ್ಯ ಅವರು ಏನಾರ ಹೇಳ್ತಿದ್ರೆ ಹೇಳ್ರಿ. ಏನಿಲ್ರಿ. ಕೊಟ್ರಯ್ಯಪ್ಪ ಅವರು ಏನ್ ಹೇಳ್ತೀರಾ? ಬರಕತ್ತೀರಾ? ಏನಾರ ಈ ಮಧ್ಯಾಹ್ನದಾಗೂ ಒಂದು 10 ನಿಮಿಷ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇರ್ತದ, ಆರಾಮ್ ಹೇಳ್ರಿ. ನಾವು ಏನು ಒಂದು ಅರ್ಧ ತಾಸು ಓದ್ತೀವಿ ಅಷ್ಟೇ. ಈ ಮೋಕ್ಷ ವಿಚಾರ ಅನ್ನೋದು 64 ವಿದ್ಯೆಗಳೊಳಗ ಈ ವೇದಾಂತ ವಿಚಾರ, ಮೋಕ್ಷ ವಿಚಾರ ಅತಿ ಒಂದು ಪ್ರಾಮುಖ್ಯ
ಮುಖ್ಯವಾದದ್ದಾಗೈತಿ. ಈ ಮನುಷ್ಯ ಜನ್ಮವನ್ನ ಪಡ್ಕೊಂಡ್ ಬಂದ್ಮೇಲೆ ನಾವು ಈ ಒಂದು ಆಧ್ಯಾತ್ಮ ವಿಚಾರವನ್ನ ಮಾಡಿ ನಮ್ಮ ಸ್ವಸ್ವರೂಪನ್ನ ತಿಳ್ಕೊಂಡು ನಾವು ಮುಕ್ತರಾಗಕ್ಕ ಇದೊಂದು ಸದಾವಕಾಶ ಐತಿ. ಈ ಮಾನವ ಜನ್ಮ ಬಹಳ ಮುಖ್ಯ ಐತಿ. ಯಾಕಂತಂದ್ರ ಈ ಮೋಕ್ಷವನ್ನ ಪಡೆಯಾಕ, ಈ ಸಾಧನೆ ಮಾಡಕ ಈ ಒಂದು ಮನುಷ್ಯ ಶರೀರ ಮಾತ್ರ ಅದು ಮಾಧ್ಯಮವಾಗಿ ನಮಗ ಅನುಕೂಲ ಆಗೈತಿ. ಈ ಒಂದು ಮಾನವ ಜನ್ಮದಂತಹ ಒಂದು ಅವಕಾಶ ದೇವತೆಗಳಿಗೂ ಇಲ್ಲ, ಪ್ರಾಣಿ ಪಕ್ಷಿ ಗಿಡ ಮರಗಳಿಗೂ ಇಲ್ಲ. ಇದೇ ಒಂದು ಜನ್ಮದೊಳಗ ನಮಗ ಅವಕಾಶ ಐತಿ. ಈ ಕೇವಲ ಈ ದೇವತೆಗಳಾಗ್ಲಿ, ಪಶು ಪಕ್ಷಿಗಳಾಗ್ಲಿ, ಗಿಡ ಮರಗಳಾಗ್ಲಿ ಅವು ಕೇವಲ ಭೋಗ ಜೀವನ ಮಾತ್ರ ಐತಿ. ಅವಕ್ಕ ಕರ್ಮವನ್ನ ಮಾಡಿ ಪುಣ್ಯ ಸಂಪಾದಿಸುವ ಅವಕಾಶ ಅಲ್ಲಿಲ್ಲ. ಅಂತಹ ಒಂದು ಈ 84 ಲಕ್ಷ ಜೀವರಾಶಿಗಳ ದಾಟಿ ಬಂದಾಗ ನಮಗೆ ಈ ಮಾನವ ಜನ್ಮ ಸಿಕ್ಕತಿ. ಇದನ್ನ ನಾವು ಸರಿಯಾಗಿ ಉಪಯೋಗಿಸಿಕೊಂಡು ನಾವು ಆ ಒಂದು ತಾಯಿ ಗರ್ಭದಿಂದ ಬರುವಾಗ ನಾವು ಪ್ರಮಾಣ ಮಾಡ್ಕೊಂಡ್ವಿ, ಈ ಒಂದು ಜನ್ಮ ನಾವು ಪಡ್ಕೊಂಡು ಬಂದದನ್ನ ನನ್ನ ಒಂದು ಅರಿವಿನ ಸ್ವರೂಪವನ್ನ ನಾವು ತಿಳ್ಕೊಂಡು ಮುಕ್ತನ ಆಗ್ತೀನಿ ಅಂತ ಹೇಳಿ ಅಲ್ಲಿ ಪ್ರಮಾಣ ಮಾಡಿ ಬಂದ್ವಿ. ಅದರಂತೆ ನಾವು ಇಲ್ಲಿ ಸಾಧನೆ ಮಾಡಿ ಗುರುಗಳಿಗೆ ಶರಣಾಗಿ ಯೋಗ್ಯ ಗುರುಗಳನ್ನ ಸಂಪಾದಿಸಿಕೊಂಡು ಅವರ ಸೇವೆಗಳನ್ನ ಮಾಡಿ ಗುರು ಸೇವಾ ಪ್ರಿಯ ಅಂಥ ಸೇವೆಯನ್ನ ಗುರು ಸೇವೆ ಮಾಡಿ ಅವರ ಬೋಧನೆಯನ್ನ ನಾವು ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ಒಂದು ನಾವು ತತ್ ಸ್ವಂ ಈ ಮಹಾವಾಕ್ಯದ ಒಂದು ಅರ್ಥವನ್ನ ಶೋಧನೆಯನ್ನ ಮಾಡಿಕೊಂಡು ನನ್ನ ಒಂದು ಅದ್ವರ್ತನ ತಿಳ್ಕೊಂಡು ನಾನು ಯಾಕೆ ಬಂದೀನಿ, ಈ ಜಗತ್ತಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು ಅನ್ನೋದನ್ನ ವಿಚಾರ ಮಾಡಿ ತಿಳ್ಕೊಂಡು ನಮ್ಮ ಜನ್ಮಕವನ್ನ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಈ ನನ್ನ ಒಂದು ಅನಿಸಿಕೆಯನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಮತ್ತೆ ನಾಳೆ ಬೇರೆ ವಿಚಾರವನ್ನ ನೋಡೋಣ ಅಂತ ಹೇಳ್ತಾ ನನ್ನ ಒಂದು ವಾಕ್ಯಗಳನ್ನ ತಮ್ಮ ಸದ್ಗುರುವಿನ ಪಾದಗಳಿಗೆ ಅರ್ಪಿಸಿ ನನ್ನ ವಾಣಿಗಳನ್ನ ಶರಣ. 64 ವಿದ್ಯೆ ಯಾವ್ಯಾವು? ಯಾವ ಎಷ್ಟು ಗೊತ್ತಿಲ್ರಿ? ಇಷ್ಟು 64ನೇ ಬ್ರಹ್ಮ ವಿದ್ಯೆ ರೀ. ಉಳಿದುವೆಲ್ಲ ಒಂದು ನಮ್ಮ ಪೋಷಣೆಗಾಗಿನೇ ಲೌಕಿಕ ವಿದ್ಯೆಗಳು. ಇದು ಮಾತ್ರ ನಮ್ಮ ಪಾರಮಾರ್ಥಿಕ ವಿದ್ಯೆ ಐತಿ ಬ್ರಹ್ಮ ವಿದ್ಯೆ ಅನ್ನೋದು. ಇದನ್ನ ನಾವು ಸಂಪಾದಿಸಿಕೊಂಡಾಗ ನಮಗ ಮೋಕ್ಷ ದೊರೀತೈತಿ. ಅಂತಹ ಮೋಕ್ಷವನ್ನ ಪಡ್ಕೊಳಕ ನಾವು ಸಾಧನೆ ಮಾಡಬೇಕು. 64ನೇದು ಬ್ರಹ್ಮ ವಿದ್ಯೆ ಅಂತ ಯಾರು ಹೇಳಿ 64 ವಿದ್ಯೆನೂ ಏನದವ? ಅವೆಲ್ಲನೂ ಲೌಕಿಕನೇ ಅದಾವ. 64 ದಾಟಿದ್ದು. ಅದಕ್ಕೆ ಅಕ್ಷರ, ಗಣಿತ, ಗಾಂಧರ್ವ, ಜ್ಯೋತಿಷ್ಯ, ತರ್ಕ, ವ್ಯಾಕರಣ, ನಿಘಂಟು, ಸಾಲಿಹೋತ್ರ, ಛಂದಸ್ಸು, ಗೃಹವಾದ, ಗಾರುಡ, ದ್ಯೂತ, ವೈಶಿಕ ಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ, ಅಶ್ವಶಿಕ್ಷೆ, ಗಜಶಿಕ್ಷೆ, ಗೋಕರ್ಣದಾಡಬಂಧ, ಮೂಲಿಕಾ ಸಿದ್ಧಿ, ಭೂಚರತ್ವ, ಖೇಚರತ್ವ, ಅತೀತ, ಅನಾಗತ, ಏರ್ತಮಾನ, ಇದು ಏರ್ತಲ್ಲ, ವರ್ತಮಾನ, ಸ್ಥೂಲ, ಸೂಕ್ಷ್ಮ. ಇವೆಲ್ಲ ಒಂದ್ಸಾರಿ ಸುಮ್ ಕೇಳ್ರಿ ಹಂಗೆ. ಇವೇ ನೆನಪಲ್ಲಿ ಇಲ್ಲಿ ನಮ್ದು ರೆಕಾರ್ಡ್ ಇರ್ತದಲ್ಲ. ಸ್ಥೂಲ ವರ್ತಮಾನ ಆದ್ಮೇಲೆ ಸ್ಥೂಲ, ಸೂಕ್ಷ್ಮ, ಇಂದ್ರಜಾಲ, ಮಹೇಂದ್ರಜಾಲ, ಒಡ್ಯಾಣ ಬಂಧ, ಚೇಷ್ಟೆ, ಪರಕಾಯ ಪ್ರವೇಶ, ಉಡ್ಯಾಣ ಬಂಧ ಚೇಷ್ಟೆ, ಆಮೇಲೆ ಪರಕಾಯ ಪ್ರವೇಶ, ದೂರದೃಷ್ಟಿ, ದೂರಶ್ರವಣ, ಚೋರ ವಿದ್ಯೆ, ಋಗ್, ಯಜುರ್, ಸಾಮ, ಅಥರ್ವಣ ವೇದ, ಅನೇಕ ಎಲ್ಲ ಓದೋದು ಎಲ್ಲ ಇದ್ರೆ 64 ವಿದ್ಯೆದಾಗೆ ಬರ್ತಾವು. ಶ್ರುತಿ, ಸ್ಮೃತಿ, ಭರತ,
ಪುರಾಣ ಇತಿಹಾಸಾದಿ ಆಯುರ್ದರ್ಶಿ ಆಯುಷ್ಯ ಎಷ್ಟದ ಏನಂತ ಹೇಳೋದು ಆಯುರ್ದರ್ಶಿ ನೈಷ್ಠಿಕಾಮುಷ್ಟಿ ಚಿಂತನ ಕಾಮೇಷ್ಟಿ ಚಿಂತನ ಆಮೇಲೆ ಅಮೃತೋದಯ ಭಾಷಾ ಪರೀಕ್ಷೆ ವೀಣಾ ವಿದ್ಯೆ ಭೃಂಗಿ ವಿದ್ಯೆ ಮಲ್ಲವಿದ್ಯೆ ಶಸ್ತ್ರವಿದ್ಯೆ ಧನುರ್ವಿದ್ಯೆ ದೊಂಬವಿದ್ಯೆ ಅಗ್ನಿಸ್ತಂಭ ಜಲಸ್ತಂಭ ವಾಯುಸ್ತಂಭ ವಾದವಶ್ಯ ಅಂಜನ ಸಿದ್ಧಿ ಘಟಿಕಾ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿ ಇವೆಲ್ಲ ಏನದವ ಇವು 64 ವಿದ್ಯೆಗಳು. ಇವೆಲ್ಲವಂ ಕಲಿತಡೇನು ಇಷ್ಟೆಲ್ಲ ಕಲಿತಿರ್ನು ಇವೆಲ್ಲವಂ ಕಲಿತಡೇನು 64 ವಿದ್ಯಾ ಕಲಾ ಪ್ರವೀಣ ನೆನೆಸಿಕೊಂಬನಲ್ಲದೆ ಲಿಂಗ ಭಕ್ತ ನೆನೆಸಿಕೊಂಬುವುದಿಲ್ಲ. ಮೋಕ್ಷ ಸಾಧಕ ಅಲ್ಲ. ಇವೆಲ್ಲ ಕಲ್ತರ್ನು 64 ವಿದ್ಯಾ ಪ್ರವೀಣ ಅನಿಸ್ಕೊತಾನೆ ಹೊರತು ಲಿಂಗ ಭಕ್ತ ಅನಿಸ್ಕೊಳ್ಳಕ್ಕಾಗಂಗಿಲ್ಲ. ಲಿಂಗ ಭಕ್ತ ಇವೆಲ್ಲ ವಿದ್ಯೆಗಳನ್ನ ಕಲಿತವ್ರಿಗಿಂತ ದೊಡ್ಡವ ಅಂತ. ಲಿಂಗ ಉಳ್ಳ ನಿಜ ಶರಣಂಗೆ, ಲಿಂಗ ಅಂದ್ರೆ ಏನು? ಅರಿವು. ಅರಿವುಳ್ಳ ನಿಜ ಶರಣಂಗೆ ಇವರೆಲ್ಲರೂ ಸರಿ ಬಾರರು. ಇಷ್ಟು 64 ವಿದ್ಯೆ ಕಲ್ತವ್ರು ಸಹಿತ ಅರಿವಿದ್ದವ್ರಿಗೆ ಸರಿ ಬರಂಗಿಲ್ಲ, ಅವ್ರ ಈಕ್ವಲ್ ಆಗಂಗಿಲ್ಲ. ನೋಡ್ರಿ ಹೆಂಗವ್. ದೊಡ್ಡ ದೊಡ್ಡ ವಿದ್ಯೆ ಮೆಡಿಕಲ್ಲು ಇಂಜಿನಿಯರಿಂಗು ಅವು ಇವು ಓದಿಕೆ ಇವತ್ತು ಹಾಕಿನ ನೋಡ್ರಿ ಮೆಸೇಜ್ 100ಕ್ಕೆ 90ರಷ್ಟು ಆಪರೇಷನ್ಗಳು ಬೇಕೇ ಆಗಿಲ್ಲಂತ ಸುಮ್ಮನೆ ಮಾಡ್ಲಕತ್ತಾರತ್ತ. ಆಪರೇಷನ್ ಮಾಡಿ ಲಾಭ ಮಾಡ್ಕೊಳಕ್ ಔಷಧಿಗಳು ಆಪರೇಷನ್ಗಳು ಸುಮ್ಮನೆ ಮಾಡ್ಲಕತ್ತಾರತ್ತ. ವೈದ್ಯಕೀಯ ಕ್ಷೇತ್ರದೊಳಗೆ ಹಾರ್ಟ್ ಆಪರೇಷನ್, ಮೊಳಕಾಲ್ ಚಿಪ್ ಚೇಂಜ್ ಮಾಡೋದು ಸುಮ್ನೆ ಅವಶ್ಯಕತೆ ಇಲ್ಲದೆ ಮಾಡ್ಲಕತ್ತಾರಂತ. ಪೂರ್ತಿ ಭಯಂಕರ ಮೋಸ ಮಾಡ್ಲಕತ್ತಾರಂತ. ಫುಲ್ ವಿಶ್ವಾಸ ಅನ್ನೋದು ಬಹಳ ತುದಿಗೆ ಬಂದ್ಬಿಟ್ಟದಂತ. ವಿಶ್ವಾಸ ಅನ್ನೋದು ಬಹಳ ತುದಿಗೆ ಬಂದ್ಬಿಟ್ಟದತ್ತ ಜನರದ ವೈದ್ಯಕೀಯ ಕ್ಷೇತ್ರದ ಮೇಲೆ. ಇವರೆಲ್ಲರೂ ಶಾಣ್ಯರಾಗಿ ಅರಿವು ಇದ್ದವನಿಕಿತ ಒಂದು ಸಣ್ಣ ಅರಿವಿದ್ದವ ಒಂದು 10 ರೂಪಾಯಿ ಕೊಟ್ರೆ ಒಲ್ಲಂತನ. ಇವರಿದ್ರ ಇಂಥ ಕೆಲಸ ಮಾಡಿ ಮೋಸ ಮಾಡಿ ದುಡ್ಡು ಗಳಿಸ್ತಾರಂತಂದ್ರ ಇದು ಹೆಂಗದ? ಅರಿವಿದ್ದವನ್ ಮುಂದೆ ಇವ್ರು ಯಾರು ಏನು ಅಲ್ಲವೇ ಅಲ್ಲ. ಲಿಂಗ ಉಳ್ಳವನ್ ಮುಂದೆ ಇವ್ರು ಯಾರು ಸರಿಬಾರರು. ಯಾರು ಸರಿಬಾರರು. ಹೆಂಗೆ ಹೇಳ್ತಾನೆ ನೋಡ್ರಿ. ಅದಕ್ಕೆ ಇಡೀ ಪೃಥ್ವಿ ನಿಮ್ಮ ಶರಣನ ಎಡಗಾಲ ಚಮ್ಮಾವುಗೆ ಸರಿಬಾರದಯ್ಯ ಅಂತನ ಬಸವಣ್ಣ. ಎಡಗಾಲ ಚಪ್ಪಲಿಗೆ ಸಮ ಅಲ್ಲ ಇವೆಲ್ಲ 64 ವಿದ್ಯೆ ಕಲ್ತವ್ರು ಅಂತ ಹೆಂಗ್ ಮಾತಾಡ್ತಾರ ಅವರು. ಲಿಂಗ ಉಳ್ಳ ನಿಜ ಏನ್ರಿ? ಮತ್ತ ಶಾಲಿ ಕಲ್ತು ವಿದ್ಯಾವಂತರಾಗಿ ಮೋಸ ಮಾಡಿ ಪಬ್ಲಿಕ್ ಟಪಿಗೆ ಹಾಕ್ತಾರಂತಂದ್ರ ಆ ಅರಿವು ಇದ್ದಂತವ ಸತ್ಯ ಶುದ್ಧ ಕಾಯಕ ಮಾಡಿ ಬಂದದ್ರೊಳಗ ಗುರುಲಿಂಗ ಜಂಗಮರ ಸೇವೆ ಮಾಡಿ ಒಕ್ಕುದ ಮಿಕ್ಕುದ ಸ್ವೀಕಾರ ಮಾಡಿ ಶಿವ ಅಂತ ಬದುಕುವಂತ ಶರಣಗ ಮತ್ತ ಇವ್ರಿಗೆ ಟೊಪ್ಪಿಗೆ ಹಾಕಂತ ವಿದ್ಯಾವಂತರಿಗೆ ಮೋಸಗಾರ ವಿದ್ಯಾವಂತರಿಗೆ ನೋಡಿದ್ರೆ ಅವ್ರ ಎಡಗಾಲ ಚಪ್ಪಲಿಗೆ ಸಮ ಅಲ್ಲ ಇವರು ಅಂತ ಹೇಳ್ತಾರ. ಅದಕ್ಕೆ ಲಿಂಗ ಉಳ್ಳ ನಿಜ ಶರಣಂಗೆ ಇವರೆಲ್ಲ ಸರಿಬಾರರಯ್ಯ. ಸಹಜ ಸದ್ಭಕ್ತಿ ಇಲ್ಲದವರನ್ನು ವಲ್ಲ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಬಸವಣ್ಣವ್ರ ರಚನೆ ಇದು. 64 ವಿದ್ಯೆ ಅಂದ್ರೆ ಅಲ್ಲ, ಅದರ ಸಲುವಾಗಿ ಹೇಳಿದೆ. ಹೇಳ್ತಾರೆ ಏನಾರು ಒಂದು ಹೇಳ್ತಾರೆ. ಗೊತ್ತಿದ್ದವ್ರು ಹೇಳ್ತಾರೆ, ಗೊತ್ತಿಲ್ಲದವ್ರು ಹೇಳ್ತಾರ. ನಾ ಗೊತ್ತಿದ್ದಷ್ಟು ನಾ ಹೇಳ್ತಿರ್ತೀನಿ. ಯಾರಿಗೆ ಏನ್ ಗೊತ್ತದ ಪೂರ. ಒಂದು ಕಾಲದಾಗ ವೇದಗಳು ಭಾರಿ ಶ್ರೇಷ್ಠ ಭಾರಿ ಸತ್ಯ ಅಂತ ಎಲ್ಲರೂ ಆರಾಧನೆ ಮಾಡಿದರು. ಈಗ ವೇದಗಳು ಎಲ್ಲಿ ಮೂಲೆಗೆ ದಬ್ಬಿ ಬಿಡ್ಲಕತ್ತಾರ. ಈಗ ವಚನಗಳು ಒಂದು ಕಾಲಕ್ಕೆ ಭಾರಿ ಶ್ರೇಷ್ಠ ಮಾಡಿದ್ರು. ಈಗ ವಚನಗಳು ಯಾರು ಇದು ಮಾಡ್ಲಕತ್ತಾರ? ಯಾರು ಹೇಳ್ಕೊ ತಿರುಗಾಡವ್ರಿಗೆ ಬೈಲಕತ್ತಾರ. ಭಗವದ್ಗೀತೆ ಒಂದು ಕಾಲಕ್ಕೆ ತಲೆ ಮೇಲೆ ಇಟ್ಕೊಂಡು ವಿಶ್ವ ಎಲ್ಲ ಪರ್ಯಟನೆ ಮಾಡಿದ್ರು. ಈಗ ಭಗವದ್ಗೀತೆಗೆ ಬೈಲಕತ್ತಾರ.
ಮತ್ ಮಹಾತ್ಮ ಗಾಂಧಿ ತಗೊಂಡ ನಿರ್ಧಾರ ಅವನಿಗೆ ಮಹಾತ್ಮ ಅನ್ಬೇಕಾದ್ರ ಎಂತಿಂತ ನಿರ್ಧಾರ ತಗೊಂಡ್ರೆ ಮಹಾತ್ಮ ಅಂದಿರ್ತಾರ. ಈಗ ನೋಡಿದ್ರೆ ಮಹಾತ್ಮ ಗಾಂಧಿ ಒಳ್ಳೆ ವಾಟ್ಸ್ಆಪ್ ಫೇಸ್ಬುಕ್ ನಾಯಿ ಬೈದಂಗೆ ಬೈಲಕತ್ತ. ಯಾವದಕ್ಕೆ ಸತ್ಯ ಅನ್ಬೇಕು, ಅದಕ್ಕಿದು ಅನಿರ್ವಚನೀಯ. ಆ ಸಂದರ್ಭದಲ್ಲಿ ಆಯಾ ಕಾಲಘಟ್ಟಕ್ಕ ಅಲ್ಲಿ ಏನು ತಗೊಂಡಿರ್ತಾರೆ ನಿರ್ಣಯ ಅದು ಶ್ರೇಷ್ಠ ಇರ್ತದ ಆ ಕಾಲಕ್ಕ. ಮುಂದೆ ಬರ್ತಾ ಬರ್ತಾ ಅದ್ರದ್ದು ಅನಾನುಕೂಲತೆಗಳು ಆಗ್ತವ. ಅನಾನುಕೂಲತೆ ಆದ ಹೊತ್ನಾಗ ಇದ್ಯಾರು ಈಗ ನೋಡ್ರಿ, ಮದ್ವಿ ಮಾಡೋ ಟೈಮ್ನೊಳಗ ಒಂದು ಹುಡುಗಿನ ನೋಡಾಗ ಆಕಿನ ಮಾಡ್ಕೋಬೇಕಾದ್ರ ಆಕಿ ಮಾತು, ಆಕಿ ಆಲೋಚನೆ, ಆಕಿ ಮನಿತನ ಅದೆಲ್ಲ ಓಟು ನೋಡಿದ್ರ ಏನು ಆ ಹುಡುಗ ಅಂದ್ರೆ ಅವ್ರಿಗೆ ಅದ್ಭುತ ಕಾಣ್ತಿರ್ತಾನ, ಹುಡುಗಿ ಅಂದ್ರೆ ಇವ್ರಿಗೆ ಅದ್ಭುತ ಕಾಣ್ತಿರ್ತಾರ. ಯಾವಾಗ ಅದ ನಿರ್ಣಯ ತಗೊಳ್ಳೋ ಸಮಯದಲ್ಲಿ ಹುಡುಕಿ 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 ಆರಿಸಿ ಮಾಡ್ಕೋತಾರ ಇಲ್ಲ. ಮುಂದೆ ಒಂದು 20 ವರ್ಷ ಆದ್ಮೇಲೆ ಯಾಸೊಳಗ ತಂದು ಗಂಟೆ ಹಾಕ್ಯಾನ, ಇದು ನೋಡಿ ನಮಗೆ ಎಂತದ್ ಗಂಟು ಬಿದ್ದದ ಅಂತೇಳಿ ಮದುವೆ ಮಾಡಿದವನಿಗೆ ಬೈತಿರ್ತಾರ. ಅದೇ ಶ್ರೇಷ್ಠತೆ ಮತ್ತ ಕೊನೆ ತನಕ ಉಳಿಯಂಗಿಲ್ಲ. ಅದು ಸಾರ್ವಕಾಲಿಕ ಸತ್ಯ ಅಲ್ಲ. ಅದು ಏನಿದ್ರು ಸಹಿತ ಪರಮಾರ್ಥ ಸತ್ಯ. ನಮ್ಮ ಬುದ್ಧಿಗೆ ತಿಳಿದಷ್ಟ ಅವಾಗಿನ ಕಾಲಕ್ಕೆ ಸತ್ಯ. ಆಮೇಲೆ ಮುಂದೆ ಅದೆಲ್ಲ ಚೇಂಜ್ ಆಕೋತೋತದು ಅದರ ಮೌಲ್ಯ. ಆ ಸತ್ಯ ಇನ್ನ ಯಾರಿಗೆ ಸಿಕ್ಕಿಲ್ಲ. ಆಗಿನ ಕಾಲಕ್ಕೆ ಆ ಕ್ಷಣದಲ್ಲಿ ಅದು ಪರಮಾರ್ಥ ಸತ್ಯ ಅಷ್ಟೇ. ಮುಂದೆ ಅದು ಎಲ್ಲ ಕಾಲದಲ್ಲಿ ಸತ್ಯ ಆಗಿರೋಂಥದ್ದು ಇನ್ನ ಯಾರ ಕೈಗೆ ಸಿಕ್ಕಿಲ್ಲ. ನಿಮ್ಮ ಮನೆ ಕಟ್ಟಿ ಓಪನಿಂಗ್ ಮಾಡಾಗ ಅದು ಭಾರಿ ದೊಡ್ಡದು, ಶ್ರೇಷ್ಠ, ಭಾರಿ ಹೊಸ ಡಿಸೈನ್. ಒಂದ್ 20 ವರ್ಷ ಆದ್ಮೇಲೆ ನಿಮ್ಮ ಮನೆ ಸುತ್ತಮುತ್ತ ಇನ್ನ ಭಾರಿ ಭಾರಿ ಮನೆ ಕಟ್ಟಿ ಬಿಡ್ತಾರ. ಅವಾಗ ನಿಮ್ ಡಿಸೈನ್ ಹಣೆ ಬರ ಏನಾಗಿರ್ತವ, ಹಳೇದಾಗಿರ್ತವ. ಆಗಿನ ಆ ಕಾಲಘಟ್ಟದಲ್ಲಿ ಅದು ಪರಮಾರ್ಥ ಸತ್ಯ. ಹಂಗ ಈಗೇನಾಯ್ತು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತೆ ಅಕರ್ಮ ಅಕರ್ಮ ಕೃತಂ. ಅಂದ್ರ ಯಾವ ಕರ್ಮಗಳನ್ನು ಮಾಡದಲೇ ಒಂದು ಕ್ಷಣವಾದರೂ ಈ ಜೀವನು ಜೀವಿಸಲಾರ. ಕರ್ಮ ಮಾಡ್ಲಾರ್ದೆ ಅವನು ಬದುಕ್ಲಕ್ ಸಾಧ್ಯನೇ ಇಲ್ಲ. ಏನಾರ ಅವ್ನು ಮಾಡ್ತಿರ್ತಾನ, ಮೈ ಕೈಗಳಿಂದರೆ ಮಾಡ್ತಿರ್ತಾನ, ಬಾಯಿಲಂತಾರೆ ಮಾತಾಡ್ತಿರ್ತಾನ, ಮನಸ್ನಾಗಾರೆ ಆಲೋಚನೆ ಮಾಡ್ತಿರ್ತಾನ, ಕಾಯ ವಾಚ ಮನಸ್ಸ ನಡೆದಿರ್ತದ. ಅದಕ್ಕ ಈ ಪ್ರಪಂಚದಲ್ಲಿ ಏನಾದರೂ ಒಂದು ಕ್ರಿಯೆ ಮಾಡುತ್ತಿರಲೇಬೇಕು. ಹಾಗಾದರೆ ಏನರೆ ಮಾಡ್ತಾನೆ ಇರ್ತೀವಿ ಅಂದ ಮೇಲೆ ಹೀಗೆ ಫಲವನ್ನು ಬಯಸಿ ಮಾಡಬೇಡ, ಫಲಾಪೇಕ್ಷೆ ಇಟ್ಕೊಂಡು ಮಾಡಬೇಡ. ಕರ್ಮ ಮಾಡು, ಬ್ಯಾಡ ಯಾರಂತಾರ, ಅದರ ಫಲಾಪೇಕ್ಷೆ ಇಟ್ಕೊಂಡು ಮಾಡಬೇಡ. ಫಲವನ್ನು ಬಯಸದೆ ಅದನ್ನು ಮಾಡು ಎಂದು ಅವನು ನಿನಗೆ ಹೇಳುತ್ತಾನೆ. ನಿನಗೆ ಮಾಡುವುದನ್ನ ಬಿಡು ಎಂದು ಹೇಳಿಲ್ಲ. ಫಲಾಪೇಕ್ಷೆ ಬಿಡು ಅಂತ ಹೇಳ್ಯಾರ, ಕರ್ಮದ ಫಲ ಬಿಡು ಅಂತ ಹೇಳ್ಯಾರ. ಕರ್ಮ ಮಾಡೋದು ಬಿಡು ಅಂತ ಹೇಳಿಲ್ಲ. ನೋಡ್ರಿ ಹೆಂಗದ. ಕರ್ಮ ಬಿಡು ಅಂತ ಹೇಳಿಲ್ಲ, ಮಾಡುವುದನ್ನು ಬಿಡು ಅಂತ ಹೇಳಿಲ್ಲ. ಫಲವಾದ ಮಾಡಿದ ಕರ್ಮದ ಫಲವನ್ನು ಬಯಸಬೇಡ ಅಂತ ಹೇಳ್ಯಾರ. ಕರ್ಮ ಬಿಡು ಅಂತ ಹೇಳಿಲ್ಲ, ಫಲ ಬಿಡು ಅಂತ ಹೇಳ್ಯಾರ. ಅದಕ್ಕೆ ನೀ ಫಲ ಬೇಡ್ದಿ ಅಂತಂದ್ರೆ ಅದು ಹೀಗೆ ಸಿಗಂಗಿಲ್ಲ. ಅದು ನನಗೆ ಫಲ ಅಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ನಿನ್ನ ಅಕೌಂಟ್ನಾಗ ಜಮಾ ಆಗ್ತದ. ಅದನ್ನು ಭೋಗಿಸ್ಲಕ್ಕ ಮತ್ತೆ ಜನ್ಮ ಜನ್ಮಾಂತರದಲ್ಲಿ ಬರಬೇಕಾಗ್ತದೆ. ಅದಕ್ಕೆ ಕರ್ಮ ಫಲ ತ್ಯಾಗ ಮಾಡಿದಿ ಅಂತಂದ್ರೆ ಈ ಜನನ ಮರಣ ಚಕ್ರದಿಂದ ಪಾರಾಗ್ಲಕ್ ಒಂದ್ ಹೆಜ್ಜೆ ಇಟ್ಟಂಗ ನೀನು. ಹಂಗ ಹೇಳ್ತಾರೆ. ಈಗ ಹೇಳಿ ಅಂದ ಮೇಲೆ ದುರಾಸೆ ಮಾಡುವುದನ್ನು ಬಿಡು ಅಂತ ಹೇಳಿದ್ದಾರೆ. ಮತ್ತೆ ಫಲಾಪೇಕ್ಷೆ ಬಿಡು, ಮತ್ತೆ ದುರಾಸೆಗಳು ಬೇಡ, ಕೆಟ್ಟ ಆಸೆಗಳು ಇಟ್ಕೋಬೇಡ ಅಂತ ಕೂಡ ಹೇಳಿದ್ದಾರೆ. ಈ ರೀತಿ ಹೇಳಿದರೆ ಸಿಟ್ಟಾಗಬೇಕೇನು? ಸಿಟ್ಟಾಗಂಗಿಲ್ಲ. ನಮಗೆ ಕರ್ಮ ಮಾಡಬೇಡ ಅಂತಾರ್ರಿ, ಮತ್ತು ಧರ್ಮನೂ ಮಾಡಬೇಡ ಅಂತಾರ್ರಿ ಅಂತಂದ್ರೆ ಅವರು ಮೇಲೆ ಅಪವಾದ ಹೊರಿಸಬೇಡ. ಎಂತ ಕರ್ಮ ಮಾಡಬೇಡ ಅಂದ್ರೆ ನಿಷಿದ್ಧ ಕರ್ಮ ಮಾಡಬೇಡ, ಮತ್ತೆ ಅಪೇಕ್ಷೆ ಮಾಡುವಂತ ಕರ್ಮ ಮಾಡಬೇಡ ಅಷ್ಟೇ. ಸಕಾಮ ಕರ್ಮಗಳು ಮಾಡಬೇಡ, ಕಾಮ್ಯ ಕರ್ಮಗಳು ಮಾಡಬೇಡ, ನಿಷಿದ್ಧ ಕರ್ಮಗಳು ಮಾಡಬೇಡ ಅಂತ ಹೇಳ್ಯಾರ.
ಮಾಡಬೇಡ ಅಂತಾರ ಮಾಡಂತಾರ ಅಂತೇಳಿ ಹೇಳೋರ ಮೇಲೆ ಸಿಟ್ಟಿಗೆ ಬರಬೇಡ್ರಿ. ಮತ್ತೊಂದಿಷ್ಟು ಮಾಡಿಕೋ ಯಾರು ಬೇಡ ಅಂತಾರೆ, ಆದರೆ ಫಲದ ಆಸೆ ಮಾತ್ರ ಮಾಡಬೇಡ ಅಂತ ಹೇಳಿದ್ರು. ಇದು ಸಣ್ಣ ಮಾತಲ್ಲ, ವಾಸ್ತವಿಕವಾಗಿ ಇದು ಕಠಿಣವೇ ಹೌದು. ಸುಮ್ಮನೆ ಏನಾರ ಕೆಲಸ ಹೇಳಿದ್ರ, ಬೆಂಗಳೂರಿಗೆ ಹೋಗ್ರಿ ನಾ ಹೇಳಿದ್ನಿ ಅಂತಂದ್ರೆ ನೀವೇನ್ ಮಾಡ್ತೀರಿ, ಎದಕ್ಕೆ ಹೋಗ್ಬೇಕಂತ ಕೇಳ್ತೀರಿ. ಎದಕ್ಕೆ ಹೋಗ್ಬೇಕಂದ್ರೆ ನಾ ಒಂದ್ ಏನಾರ ಕೆಲಸ ಹೇಳಿದೆ, ಆಯ್ತಪ್ಪ ನನಗೆ ಹೇಳಿರಿ ಅಂದ್ಮೇಲೆ ನಾ ಹೋಗಿ ಬಂದ್ಮೇಲೆ ನನ್ಗೇನ್ ಲಾಭ ಅದ್ರಾಗ ಅಂತ ಕೇಳ್ತಾರೆ. ಸುಮ್ನೆ ಯಾಕೆ ಯಾರ್ಯಾರ ಹೋಗ್ತಾರ, ಅದಕ್ಕೆ ಏನಾರ ಫಲ ಇದ್ರೆ ಹೋಗ್ತಾರ. ಅದು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು ಬಹಳ ಕಠಿಣ ಕೆಲಸ ಆದ. ಅದಕ್ಕೆ ಮುಂದೆ ಇದಕ್ಕೆ ಹೆಂಗ್ ಹೇಳ್ತಾರ, ಇದಕ್ಕೆ ಸಮಾಧಾನ ಹೆಂಗ್ ಹೇಳ್ತಾರ ಅಂತಂದ್ರೆ, ಮುಂದಿಂದ ನಿನ್ನೆ ತನಕ ಇಲ್ಲಿಗೆ ಬಂದದ ಎಂಥದ್ದು ನಿಷ್ಕಾಮ ಕರ್ಮ ಮಾಡೋದು ಅಷ್ಟು ಸರಳ ಅಲ್ಲ, ಅದು ಕಠಿಣ ಕೆಲಸನೇ ಆದ. ಅದಕ್ಕೆ ಇದನ್ನ ನಾವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ವಿಚಾರ ಮಾಡಿ ಅದು ಕಠಿಣ ಇದ್ದದ್ದು ಸರಳ ಹೆಂಗ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಏನು, ಏಕೆಂದರೆ ಬಹುಕಾಲದಿಂದ ಮಾಡಿ ಮಾಡಿ ಹರಕೆ ಹೊತ್ತು ಹೊತ್ತು ಮುಡುಪು ತೆಗೆದಿಟ್ಟು ವೃತ ಮಾಡಿ ಮಾಡಿ ಹುಣ್ಣಿಮೆಗೆ ಅಮಾಸೆಗೆ ದರ ಒಂದಕ್ಕೂ ನಮಗೆ ಪೀಡ ಆಗಬಾರದು, ನಮಗೆ ಸುಖಾನೇ ಆಗಬೇಕು. ಹೀಗೆ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಏನೇನೋ ಕರ್ಮಗಳನ್ನು ಮಾಡುತ್ತಾ ಇದ್ದೇವಲ್ಲ, ಈ ದುರಭ್ಯಾಸ ಬೇಡ. ವೃತ ಮಾಡೋದು, ಹರಕೆ ಹೊರೋದು, ಮುಡುಪು ತೆಗೆದಿಡೋದು ಏನೆಲ್ಲ ಮಾಡ್ಕೊಂತ ಹುಣ್ಣಿಮೆಗೆ ಅಮಾವಾಸ್ಯೆಗೆ ನಮಗ ಏನೂ ಕಷ್ಟ ಆಗಬಾರ್ದು, ಸುಖಾನೇ ಆಗಬೇಕು ಅಂತೇಳಿ ಹೋಗಿ ದರ್ಶನ ತಗೊಂಡು ಬರೋದು, ಆಶೀರ್ವಾದ ಮಾಡ್ಕೊಳ್ಳೋದು, ಕಾಯಿ ಹೊಡ್ಕೊಂಡ್ ಬರೋದು, ಏನೇನೋ ಮಾಡ್ತೀವಲ್ಲ, ಇವೆಲ್ಲ ಏನದವಪ್ಪ ಅಂದ್ರೆ ತಿಳಿಗೇಡಿಗಳ ಸಲುವಾಗಿ ಅದಾವ. ಇದು ಜ್ಞಾನಿಗಳಿಗಲ್ಲ ಇದು ಈ ರೀತಿ ಮಾಡೋದು. ಇದಕ್ಕೇನಂದ್ರು ದುರಭ್ಯಾಸ. ಪರಮಾತ್ಮನಿಗೆ ಅಮಾಸಿಗೊಮ್ಮ ಹುಣ್ಣಿಮೆಗೊಮ್ಮ ನೆನೆಸ್ಬೇಕೇನ್ರಿ? ಪರಮಾತ್ಮನಿಗೆ ಯಾವಾಗ ನೆನೆಸ್ಬೇಕು? ಸದಾ ಕಾಲ ನೆನೆಸ್ಬೇಕು. ಅದಕ್ಕೆ ಅಲ್ಲಂ ಪ್ರಭುದೇವರು ಹೇಳ್ತಾರ, ಹಗಲು ನೆನೆಸಬೇಡ, ರಾತ್ರಿ ನೆನೆಸಬೇಡ, ಬೆಳಿಗ್ಗೆ ನೆನೆಸಬೇಡ, ಮಧ್ಯಾಹ್ನ ನೆನೆಸಬೇಡ, ಸಾಯಂಕಾಲ ನೆನೆಸಬೇಡ. ಹಿಂಗಂದ್ರೆ ಏನು? ಕೆಲವೊಬ್ರು ಮುಂಜಾನೆ ನೆನೆಸಕ್ಕೆ ಮರ್ತು ಬಿಡೋರು ಅದಾರ, ಕೆಲವೊಬ್ರು ಹಗಲತ್ ನೆನೆಸಿ ಮರೆಯೋರು ಅದಾರ, ಕೆಲವೊಬ್ರು ರಾತ್ರಿ ನೆನೆಸಿ ಮಾಡೋರು ಅದಾರ, ಕೆಲವೊಬ್ರು ಮಧ್ಯಾಹ್ನ ಪೂಜೆ ಮಾಡೋರು ಅದಾರ, ಕೆಲವೊಬ್ರು ರಾತ್ರಿ ಮಾಡೋರು ಅದಾರ. ಅವಾಗ ಅಷ್ಟೇ ಮಾಡಿಕೆ ಬಿಡಬೇಡ ಅಂತ, ಎಲ್ಲ ಕಾಲದಲ್ಲಿ ಮಾಡಂತ ಪೂಜೆ. ಹಂಗ ಇದು ಯಾವಾಗಾರ ಮಾಡೋದು ಇದೆಲ್ಲ ದುರಭ್ಯಾಸ. ಅದೇನದ, ನನ್ಗೇನು ಜೀವನದ ಕಷ್ಟ ಆಗಬಾರ್ದು, ಸುಖನೇ ಆಗ್ಬೇಕಂತೇಳಿ ಹೋಗಿ ಅಮಾಸೆಗೆ ಹುಣ್ಣಿಮೆಗೆ ಕಾಯಿ ಹೊಡ್ಕೊಂಡ್ ಬರ್ತೀವಲ್ಲ, ಈ ದುರಭ್ಯಾಸ ಬೇಡ. ನಮಗೆ ಆಗುವ ಈ ಸುಖ ದುಃಖಗಳನ್ನ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲವಾಗಿ ನಾವು ಅನುಭವಿಸುತ್ತಿದ್ದೇವೆ. ಇದು ಸ್ಪಷ್ಟವಾಗಿ ಕಂಡು ಬರುತ್ತದೆ ಈ ಜಗತ್ತಿನಲ್ಲಿ. ಯಾರೂ ಇದರಲ್ಲಿ ಸಂಶಯ ಮಾಡುವ ಕಾರಣವಿಲ್ಲ. ಇದು ಸಂಶಯ ಪಡೋ ಕಾರಣನೇ ಇಲ್ಲ. ಎಲ್ಲರೂ ನಮ್ಮ ಕರ್ಮಗಳನ್ನು ನಾವು ಭೋಗಿಸ್ತಾ ಇದ್ದೀವಿ. ಉದಾಹರಣಾರ್ಥವಾಗಿ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯ ಬಹಳ ಒಳ್ಳೆಯ ಚಲೋ ಮನುಷ್ಯ, ಸಾತ್ವಿಕ, 4 ಜನರಿಗೆ ಬೇಕಾದವನು, ಯಾರೇ ಆಗಲಿ ಅವನಿಗೆ ಸಜ್ಜನನು ಇದ್ದಾನೆ ಅಂತ ನಿಜವಾಗಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆದರೆ ಚಲೋ ಮನುಷ್ಯ ಅದನ್ನ ಏನ್ ಮಾಡ್ಬೇಕು? ಆದರೆ ಅವನು ಪಡುವ ಕಷ್ಟ ಹೇಳಲು ಅಸಾಧ್ಯ, ಭಯಂಕರ ಕಷ್ಟದಾಗದನ. ಒಪ್ಪತ್ತು ಊಟಕ್ಕೆ ಇದ್ದರೆ ಒಪ್ಪತ್ತು ಊಟಕ್ಕೆ ಇಲ್ಲ, ಊಟಕ್ಕೆ ಗತಿ ಇಲ್ಲ. ಚಲೋ ಮನುಷ್ಯ ಅದನ್ನ ಏನ್ ಮಾಡ್ತೀರಿ? ಅದಕ್ಕೆ ನಾವು ಇಂಗ್ಲಿಷ್ನಾಗ ಅಂತೀವಿ ಗುಡ್ ಫಾರ್ ನಥಿಂಗ್ ಅಂತ. ಗುಡ್ ಫಾರ್ ನಥಿಂಗ್ ಅಂದ್ರೆ ಒಳ್ಳೆಯವದನ್ನ, ಉಪಯೋಗ ಇಲ್ಲ. ಏನ್ ಮಾಡ್ತೀರಿ? ಅವನಿಗೆ ಕೂಲಿಗೆ ಗತಿ ಇಲ್ಲ. ಚಲೋ ಮನುಷ್ಯ ಅಂತಕೊಂಡು ಏನ್ ಮಾಡ್ಬೇಕು? ಅದಕ್ಕೆ ಒಪ್ಪತ್ತು ಊಟಕ್ಕಿದ್ದರೆ ಒಪ್ಪತ್ತಿಗಿಲ್ಲ, ಅದು ಒಂದೊಂದು ಸಲ ಒಪ್ಪತ್ತು ಕೂಡ ಇಲ್ಲ ಊಟ. ಅವಂದು ಇಂಥ ಸ್ಥಿತಿ. ನೋಡಿದರೆ ಒಳ್ಳೆಯವನು,
ಅವನಿಗೆ ಹೀಗೇಕೆ ಆಗಬೇಕು? ಚಲೋ ಮನುಷ್ಯ ಅದನ, ಅವನಿಗೆ ಕೂಳಿ ಗತಿ ಇಲ್ಲ, ಹಿಂಗ್ಯಾಕೆ ಆಗ್ಬೇಕಪ್ಪ ಅಂತ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಹೇಳ್ರಿ ಅಂತ ಒಂದು ಪ್ರಶ್ನೆ. ನೆಕ್ಸ್ಟ್, ಇನ್ನೊಬ್ಬ ಇದ್ದಾನೆ, ಇವನಿಗೆ ತದ್ವಿರುದ್ಧವಾಗಿದ್ದಾನೆ. ಅವನ ಕೆಲಸ ಇತರರಿಗೆ ಹಿಂಸೆ ಕೊಡುವುದು, ಕಷ್ಟ ನಷ್ಟ ಅಪಮಾನ ಹಿಂಸೆ ಪರಧನ ಅಪಹರಣ ಮೋಸ ಗದ್ದಲ, ಇದೇ ಅವನ ಕೆಲಸ. ಗುಂಪುಗಾರಿಕೆ ಕಟ್ಟುವುದು, ಕೊಲೆ ಮಾಡುವುದು, ದರೋಡೆ ಮಾಡುವುದು, ಏನೇನು ಮಾಡಬಾರದು ಎಂತ ಏನೇನು ಇದೆವಲ್ಲ ಅವೆಲ್ಲವನ್ನು ಮಾಡಿ ಹೇಗಂದ್ರೆ ಸಖತ್ತಾಗಿ ಸುಖವಾಗಿ ರಾಜನಂತೆ ಇದ್ದಾನೆ. ನೋಡ್ರಿ, ಎಲ್ಲ ಕೆಟ್ಟ ಕೆಲಸ ಮಾಡಿ ಅವ ಸುಖವಾಗಿ ಅದನ, ಒಳ್ಳೆ ಕೆಲಸ ಮಾಡಿದವ ಕೂಳಿಗೆ ಗತಿ ಇಲ್ದಂಗ ಆಗ್ಯಾನ. ಎಷ್ಟು ಚಂದ ದೃಷ್ಟಾಂತಗಳು ಕೊಟ್ಟು ಕರ್ಮ ಅನ್ನೋದು ಏನನ್ನೋದು ತಿಳಿಸಿ ಹೇಳ್ತಾರ. 100 ಮಂದಿನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ, ಅರಸನಂತೆ ಮೆರೆಯುತ್ತಾನೆ. ಅವನು ಮಾಡುವ ಉದ್ಯೋಗ ಇಂಥ ಕೆಟ್ಟದ್ದು, ಅನುಭವಿಸುವ ಸುಖ ಮಾತ್ರ ಅಂತದ್ದು. ಒಬ್ಬ ಸಾತ್ವಿಕ ಪ್ರಾಮಾಣಿಕ ಶುದ್ಧ ಆಚರಣೆ ಉಳ್ಳವನು ಅಂತ ಮನುಷ್ಯನಿಗೆ ಇಂಥ ದುಃಖ, ಇಂಥ ದುರಾಚಾರಿಗೆ ಅಂತ ಸುಖ. ಅದಲ್ರಿ ಇಂಕ ಪ್ರಶ್ನೆ ಬರ್ತದಿಲ್ಲಿದ. ಕೆಟ್ಟವರು ಭಾರಿ ಸುಖವಾಗಿ ಅದಾರ, ಒಳ್ಳೆಯವರು ಗೊಳಾಡ್ಲಕತ್ತಾರ. ಹಿಂಗಿದ್ದಾಗ ಏನ್ ಮಾಡ್ಬೇಕು? ಅದೇ ಮತ್ತ ಎಲ್ಲ ಸರಳ ದೃಷ್ಟಾಂತ ತಗೊಂಡಾರ. ಇದ್ರ ಸಲುವಾಗಿ ಈ ಬುಕ್ ಮೆಚ್ಚಿಕೊಂಡು ನಾನು ನಿಮ್ಗೆಲ್ಲ ಕಲಿಸ್ಬೇಕಂತ ತಗೊಂಡ್ಬಂದಿನಿ. ಅದು ಇಂಥ ದುಃಖ ಯಾರಿಗೆ? ಒಬ್ಬ ಸಾತ್ವಿಕ ಪ್ರಾಮಾಣಿಕ ಶುದ್ಧ ಆಚರಣೆಯುಳ್ಳ ಮನುಷ್ಯನಿಗೆ ಇಂಥ ಪರಿ ದುಃಖ. ಮತ್ತೆ ಅಂತ ದುರಾಚಾರಿಗೆ ಇಂಥ ಸುಖ. ಹೀಗೇಕೆ ಆಗುತ್ತದೆ ಅಂತ ನಾವು ವಿಚಾರ ಮಾಡಬಾರ್ದೇನು? ವಿಚಾರ ಮಾಡ್ತೇವೆ, ಪ್ರತಿಯೊಬ್ಬರ ಕಣ್ಣೆದುರಿಗೆ ಕಾಣ್ತಾವೆ ಇಂಥವೆಲ್ಲ. ಕಾಂಟ್ರಾಕ್ಟರ್ ಅಂತ ಇರ್ತಾರೆ, ಕಂತ್ರಾಟ ಮಾಡ್ತಿರ್ತಾರ, ಅವ್ರ ಅಗ್ದಿ ಜೋರ್ ಆರಾಮ್ ಇರ್ತಾರ. ಅದೇ ಕಾಂಟ್ರಾಕ್ಟರ್ ಕೈಯಾಗ ಕೂಲಿ ಮಾಡ್ತಿರ್ತಾನ, ಅವನಿಗೆ ಕೂಲಿ ಗತಿ ಇರಂಗಿಲ್ಲ. ಹಾಗಾದರೆ ನಾವು ಯಾವಾಗಲೂ ಸುಖವಾಗಿರ್ಬೇಕಾದರೆ ಕೆಟ್ಟ ಕೆಲಸ ಮಾಡುತ್ತಿರಲೇಬೇಕೇನು? ಅವನು ಸುಖವಾಗಿದ್ದವ ಕೆಟ್ಟ ಕೆಲಸ ಮಾಡಿದವ ಸುಖವಾಗಿ ಅದನ್ನಂದ್ರ ಅವನಿಗೆ ನಾವು ಆದರ್ಶ ವ್ಯಕ್ತಿ ಅಂತ ಇಟ್ಕೊಂಡು ನಾವು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ತೊಡಗಬೇಕೇನು? ಅದಕ್ಕೆ ಮೆಲ್ಲನೆ ನಮ್ಮನ್ನು ಈ ದಾರಿಗೆ ಎಳೆಯುವರು ಹೇಗೆ? ನಮಗಿಂಥ ದಾರಿಗೆ ಎಳ್ಕೊಂಡು ಹೋಗ್ತಿರೇನು ಎಂದು ನೀವು ಅನ್ನುವಿರಾದರೆ ಅದು ಹಾಗಲ್ಲ. ನಿನ್ಗೆ ಯಾರು ಬೇಡ ಅಂತವ್ರು ಮಾರಾಯ ಅಂತ ಅಂತೀವಿ ನೋಡ್ರಿ. ಒಂದೊಂದ್ಸಾರಿ ಅವ ನೋಡು ಎಷ್ಟು ಮರ್ಡರ್ ಮಾಡಿಸ್ತಾನ, ಎಷ್ಟು ಕಳತನ ಮಾಡಿಸ್ತಾನ, ಎಷ್ಟು ಗುಂಡಾಗಿರಿ ಮಾಡಿಸ್ತಾನ, ಎಷ್ಟು ಕೆಟ್ಟ ಮನುಷ್ಯ ಅದನ, ಎಷ್ಟು ಆರಾಮ್ ಅದ ನೋಡು ಅಂತಂದ್ರ ನಾವೇನಂದ್ ಬಿಡ್ತೀವಿ? ನೀನು ಮರ್ಡರ್ ಮಾಡಿಸು, ನೀನು ಗುಂಡಾಗಿರಿ ಮಾಡು, ನೀನು ಆರಾಮಿರು ಹೋಗಂತೀವಲ್ಲ. ಹಂಗಲ್ಲದು, ಅದು ಹಾಗಲ್ಲ. ನಾವು ಯಾವ ಮಾತನ್ನು ಈಗ ತಿಳಿದುಕೊಳ್ಳಬೇಕಾಗಿದೆಯೋ ಅದಕ್ಕೆ ಉಪಾಯವೆಂದು ಈ ದೃಷ್ಟಾಂತ ಹೇಳಿದೆ. ಈಗ ನಾನು ನಿಮ್ಗೆ ಏನ್ ತತ್ವ ಹೇಳ್ಬೇಕಂತೀನಿ, ಅದರ ಸಲುವಾಗಿ ಈ ದೃಷ್ಟಾಂತ ಹೇಳಿನೇ ಹೊರತು ನೀವು ಒಳ್ಳೆಯವನು ಅಂತಂದ್ರೆ ದುಃಖ ಪಡ್ತಾನ, ಅದಕ್ಕೆ ಒಳ್ಳೆಯವನಾಗಿ ಇರಬೇಡಪ್ಪ, ಒಳ್ಳೆಯವ ಇದ್ರೆ ಬಹಳ ಕಷ್ಟಗಳು ಬರ್ತಾವ, ಸುಖವಾಗಿರ್ಬೇಕಾದ್ರೆ ಕೆಟ್ಟವನೇ ಆಗಿರು ಅಂತ ಹೇಳಕ್ಕೆ ಕೆಟ್ಟ ಕೆಲಸ ಮಾಡು ಅಂತ ಹೇಳೋದು ಇದರ ಉದ್ದೇಶ ಅಲ್ಲ. ನಾ ಹೇಳೋದು ಈಗೇನದ ನೋಡು ಅಂತ. ನಾವು ಈಗ ಪಡುವ ಸುಖ ದುಃಖಗಳು ಇದು ಸಿದ್ಧಾಂತ. ನಾವು ಈಗ ಪಡುವ ಸುಖ ದುಃಖಗಳು ನಮ್ಮ ಈಗಿನ ಕರ್ಮಗಳಿಂದ ಆಗುತ್ತವೆ ಎಂದು ತಿಳಿದಿದ್ದರೆ ಅದು ತಪ್ಪು. ಈಗ ಕೆಟ್ಟವದನ ಅವನಿಗೆ ಸುಖ ಆಗ್ಲಕತ್ತದಂದ್ರ ಅವ ಮಾಡಿದ ಕೆಟ್ಟ ಕೆಲಸದ ಫಲ ಸುಖ ಆಗ್ಲಕತ್ತದಂತೇಳಿ ಈಗ ಅವ ಕೆಟ್ಟತನದ ಫಲನೇ ಈಗ ಅನುಭವಿಸ್ಲಕತ್ತಾನಂತ ಹಿಂಗ್ ತಿಳ್ಕೊಂಡದ್ದು ತಪ್ಪು. ಅದಕ್ಕೆ ಹಿಂದೆ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲವಾದ ಸುಖ ದುಃಖಗಳನ್ನ ಈ ಜನ್ಮದಲ್ಲಿ ಜೀವನು ಅನುಭವಿಸುತ್ತಿರುತ್ತಾನೆ. ಈಗ ಏನೇನು ಮಾಡುತ್ತಾನೋ ಅದರ ಫಲವನ್ನ ಯಾವಾಗ ಅನುಭವಿಸ್ತಾನವ? ಹಿಂದಿಂದು ಈಗ ಅನುಭವಿಸ್ಲಕತ್ತಾನ. ಮತ್ತೆ ಈಗಿಂದು ಯಾವಾಗ ಅನುಭವಿಸ್ತಾನ?
ಇದು ಇದು ಸಿದ್ಧಾಂತ ಹೇಳಕತ್ತಾರ ಅವರು. ನಾವು ಈಗ ಒಬ್ಬ ಚಲೋ ಮನುಷ್ಯನ ಕೂಳಿಗೆ ದಿಕ್ಕಿಲ್ಲ, ಒಬ್ಬವ ಕೆಟ್ಟ ದುಷ್ಟ ಅದನ, ಅವನು ರಾಜಾರೋಷವಾಗಿ ಅಗ್ದಿ ಆರಾಮ್ ವೈಭವದಾಗದನ. ಈ ದೃಷ್ಟಾಂತ ಕೇಳಿದ ಮೇಲೆ ನೀನು ಒಳ್ಳೆ ಮನುಷ್ಯ ಆಗಿ ಕೂಳಿಗೆ ದಿಕ್ಕಿರ್ಲಾರ್ದಂಗ ಆತಿದೋ, ಏನು ಕೆಟ್ಟ ಕೆಲಸ ಮಾಡಿ ರಾಜಾರೋಷವಾಗಿ ಆರಾಮ್ ಇರ್ತಿದೋ ನೋಡು ಅಂತಂದ್ರೆ ಕೆಟ್ಟ ಕೆಲಸ ಮಾಡು, ಒಳ್ಳೆಯವಾಗಿರ್ಬೇಡ ಅನ್ನಂಗ ದೃಷ್ಟಾಂತ ಕೊಟ್ಟಂಗಾಯ್ತು. ಹಂಗಲ್ಲ ಇದು. ನಾನೇನ್ ಹೇಳ್ಬೇಕಂತೀನಿ, ಆ ಮಾತಿಗಾಗಿ ಈ ದೃಷ್ಟಾಂತ ಕೊಟ್ಟಿನಿ. ಏನು, ನಾವು ಈಗ ಪಡುವ ಸುಖ ದುಃಖಗಳು ನಮ್ಮ ಈಗಿನ ಕರ್ಮಗಳಿಂದ ಆಗುತ್ತವೆ ಎಂದು ತಿಳಿದಿದ್ದರೆ ಅದು ತಪ್ಪು. ಅಂದ್ರೇನು, ಇದೇ ಜನ್ಮದ ಕರ್ಮಗಳ ಫಲ ಇದೇ ಜನ್ಮದಲ್ಲಿ ಸುಖ ದುಃಖಗಳು ಕೊಡ್ಲಕತ್ತವ ಅಂತ ತಿಳ್ಕೊಂಡ್ರೆ ಇದು ತಪ್ಪು. ಹಿಂದೆ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳು ಅವುಗಳ ಫಲ ಸುಖ ದುಃಖಗಳನ್ನ ಈ ಜನ್ಮದಲ್ಲಿ ಜೀವನು ಅನುಭವಿಸುತ್ತಾನೆ. ಈಗ ಏನೇನು ಮಾಡುತ್ತಾನೋ ಅಂದ್ರೆ ಈ ಜನ್ಮದ ಏನ್ ಮಾಡ್ತಾನೋ ಅದರ ಫಲವನ್ನು ಮುಂದೆ ಬರುವ ಜನ್ಮಗಳಲ್ಲಿ ಅನುಭವಿಸುತ್ತಾನೆ. ಹೀಗಾಗಿ ಅವನು ಅನುಭವಿಸುವ ಭೋಗಕ್ಕೂ ಅವ ಮಾಡುವ ಕರ್ಮಕ್ಕೂ ಒಂದಕ್ಕೊಂದು ತಾಳವಿಲ್ಲ, ಮೇಳವಿಲ್ಲ, ಸಂಬಂಧ ಇಲ್ಲ. ಒಪ್ಪುಕೊಂಡ್ರೆ ಇದು ಕರೆಕ್ಟ್ ಅದ? ಹರ ಪೂಜೆ ಗುರು ಸೇವೆ ಅದ ಏನ್ ಪದ್ಯ ನಿಮ್ಮ ಹತ್ರ? ಹಾಡ್ತೀರೇನು? ಸಿಕ್ಕರ್ ನೋಡ್ರಿ, ಬಹಳ ಸಾಂದರ್ಭಿಕ ಹಾಡೋದು. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕೋದುಂಟೆ ಆತ್ಮ. ಕೋಗಿಲೆಗಳು ಶುದ್ಧ ಬ್ರಹ್ಮಪೀಠ ಕೋಗಿಲೆಗಳು. ಶರೀರ ದಂಡನೆ ಮಾಡಿ
ಈ ಪದ್ಯದೊಳಗೆ ಯಾವ ಸಾಲುಗಳು ಇದಕ್ಕೆ ಸಂಬಂಧಪಟ್ಟವೀಗ? ಇಂದಿನ ಪುಣ್ಯವನ್ನು ಇಂದು ನುಡಬೇಕ, ಇಂದಿನ ಪುಣ್ಯವನ್ನು ಮುಂದುಣಬೇಕು. ಆ ಸಾಲಿಗಾಗಿ ಈ ಹಾಡ ಹಾಡಿದೆವು. ಹೆಂಗಪ್ಪ ಇದಕ್ಕೆ ದೃಷ್ಟಾಂತ ಕೊಟ್ರು ಅವರು. ಏನು ದೃಷ್ಟಾಂತ? ಈಗ ಮಾಡ್ಕೊಂಡು ಉಳ್ಳಕತ್ತೀರಿಲ್ಲ, ಕಿರಾಣಿ ಕಾಯಿಪಲ್ಯ ತಂದು ಅಡಿಗೆ ಮಾಡ್ಕೊಂಡು ಉಳ್ಳಕತ್ತೀರಿಲ್ಲ. ಈಗ ಯಾವ ತಿಂಗಳಿದು? ಡಿಸೆಂಬರ್ ತಿಂಗಳು. ಡಿಸೆಂಬರ್ ತಿಂಗಳದ್ದು ಮಾಡ್ಕೊಂಡು ಉಳ್ಳಕತ್ತೀರಲ್ಲ ಕಿರಾಣಿ ಕಾಯಿಪಲ್ಯ, ಇದು ಯಾವ ತಿಂಗಳದ ಪಗಾರ? ಇದು ನವೆಂಬರ್ ಪಗಾರ. ನವೆಂಬರ್ ತಿಂಗಳ ಪಗಾರ ಈ ತಿಂಗಳು ಉಳ್ಳಕತ್ತೀರಿ. ಮತ್ತೆ ಈ ತಿಂಗಳ ಪಗಾರ ಬರ್ತದಲ್ಲ, ಅದು ಮತ್ತೆ ಮುಂದಿನ ತಿಂಗಳು ನೋಡ. ಎಷ್ಟು ಸರಳ. ಅವ್ರು ಹೆಂಗ್ ಹೇಳ್ತಾರ? ಈಗಾಗಲೇ ಆಗಸ್ಟ್ ತಿಂಗಳ ಅರ್ಧ ಮುಗಿದಿದೆ. ಹೌದು, ಆಗಸ್ಟ್ 15ನೇ ತಾರೀಕು 15 ಆಗಸ್ಟಕ್ಕ ಅರ್ಧನೇ ಆಗಲಿ ನಮಗೆ ಅರ್ಧ ಪಗಾರ ಕೊಡ್ರಿ ಅಂತಂದ್ರೆ ಯಾವ ಸರ್ಕಾರ ಕೊಡ್ತದೇನು? ಆಗಸ್ಟ್ 31 ಬರೋ ತನಕ ಪಗಾರ ಕೊಡಲ್ಲ ಅವ್ರು. ಅದಕ್ಕೆ ಈ ತಿಂಗಳ ಪಗಾರ ಇದೇ ತಿಂಗಳು ಕೊಡಂಗಿಲ್ಲ. ಅದಕ್ಕೆ ಈಗೇನು ಅನುಭವಿಸ್ಲಕತ್ತೀವಿ ಸುಖ ದುಃಖ, ಅದು ಇದೇ ಜನ್ಮದಾಗ ಮಾಡಿದ ಕರ್ಮದ ಫಲ ಅಲ್ಲ ಅಂತ ಹೇಳೋದಕ್ಕೆ ಹಿಂಗ್ ಸರಳ ದೃಷ್ಟಾಂತ ಕೊಟ್ರು. 15ನೇ ಆಗಸ್ಟಕ್ಕೆ ನಮಗ ಅರ್ಧ ತಿಂಗಳ ಪಗಾರ ಕೊಡು ಅಂದ್ರೆ ಯಾವ ಸರ್ಕಾರ ಕೊಡ್ತದ? ಹಾಗೆ ಆಗಸ್ಟ್ ತಿಂಗಳ ಕಳೆದರೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಯಾರನ್ನು ಕೇಳದೆ ನಿಮ್ಗ ಪಗಾರ ಜಮಾ ಆಗಿಬಿಡ್ತದ. ನಿಮ್ಮ ಪಗಾರ ಅದಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕೇನೇನಿಲ್ಲ, ತಾನೇ ಜಮಾ ಆಗಿಬಿಡ್ತದ. 1ನೇ ತಾರೀಕಿಗೆ ಯಾರನ್ನು ಕೇಳದೆ ಬಿಡದೆ ನೀನು ಕುಳಿತಲ್ಲಿಯೇ ಬಂದು ಸಹಿ ಹಾಕಿಸಿಕೊಂಡು ಪಗಾರ ಕೊಟ್ಟು ಹೋಗುತ್ತಾರೆ. ಆ ತಿಂಗಳು ಮುಗಿಯಬೇಕು, ಮರು ತಿಂಗಳ ಪಗಾರ ಕೊಡುತ್ತಾರೆ. ಹೌದೋ ಅಲ್ಲವೋ? ಆ ತಿಂಗಳ ಪಗಾರ ಆ ತಿಂಗಳ ಮೊದಲಿಗೆ ಯಾರು ಕೊಡುತ್ತಾರೆ? ಯಾವ ಸರ್ಕಾರವೂ ಕೊಡುವುದಿಲ್ಲ. ಹಾಗೆಯೇ ಈಗ ನಾವು ಏನೇನು ಅನುಭವಿಸುತ್ತಿರುತ್ತೇವೆಯೋ ಅದು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲ ಎಂದು ತಿಳಿ. ಅದು ಸುಖವೇ ಇರಲಿ ದುಃಖವೇ ಇರಲಿ, ಅಂತೂ ಕರ್ಮದ ಕೆಲಸ ಸುಖ ದುಃಖ ಕೊಡುವುದಷ್ಟೇ. ಕರ್ಮದ ಕೆಲಸ ಏನು? ಸುಖ ದುಃಖ ಕೊಡುವುದಷ್ಟೇ. ಆದ್ದರಿಂದಲೇ ಈಗ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದರೂ ಅದು ಶಾಶ್ವತ ಅಲ್ಲ. ಒಳ್ಳೆಯ ಕರ್ಮ ಮಾಡಿ ಸುಖನೇ ಅನುಭವಿಸ್ಬೇಕಂದ್ರೆ ಆ ಸುಖನೂ ಶಾಶ್ವತ ಅಲ್ಲ, ಮತ್ತೆ ಅದು ಕರ್ಮನೂ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ಕೆಟ್ಟದ್ದನ್ನಂತೂ ಮಾಡಲೇಬಾರದು. ಆ ಮಾತು ಬೇರೆ. ಹಾಗಾದರೆ ಇದರಿಂದ ತಪ್ಪಿಸಿಕೊಳ್ಳುವ ಉಪಾಯವೇನು? ಈ ಸುಖ ದುಃಖಗಳಿಂದ ತಪ್ಪಿಸಿಕೊಳ್ಳುವ ಉಪಾಯ ಏನಂದ್ರೆ, ಮೊದಲು ಫಲ ಅಪೇಕ್ಷೆ ಮಾಡುವುದನ್ನು ಬಿಡು. ನಿಷ್ಕಾಮ ಕರ್ಮ ಮಾಡದೆ ಈ ಒಂದು ಕರ್ಮ ಫಲ ಭೋಗದ ಒಂದು ಕ್ಲಚ್ ಹಿಡಿತದಿಂದ ತಪ್ಪಿಸಿಕೊಳ್ಳಕ್ಕೆ ನಿಷ್ಕಾಮ ಕರ್ಮ ಮಾಡು. ಫಲ ಅಪೇಕ್ಷೆಯನ್ನು ಮಾಡುವುದನ್ನು ಬಿಡು, 1ನೇದ್ದು. ಮತ್ತೆ 2ನೇದ್ದು, ಇದಕ್ಕಿಂತ ಹೆಚ್ಚಿನದು ಒಂದು ಇದೆ, ಇದಕ್ಕಿಂತ ಒಂದು ಹೆಚ್ಚಿನದ. ಇದರಿಂದ ತಪ್ಪಿಸಿಕೊಳ್ಳಕ್ಕೆ ಏನದಂದ್ರೆ ಕ್ರಮದಿಂದ ಆ ಪಾಠಗಳನ್ನು ಕಲಿಯಬೇಕಾಗುತ್ತದೆ. ಕ್ರಮದಿಂದ ಪಾಠ ಕಲಿಬೇಕು. ಇದು ಇಷ್ಟೇ ಮಾಡಿದ್ರೆ ಆಗಂಗಿಲ್ಲ, ಇನ್ನ 2ನೇ ಸ್ಟೆಪ್ ಅದ. ಏನದ? ಕ್ರಮವಾಗಿ ಆ ಪಾಠ ಕಲಿಬೇಕಾಗ್ತದೆ. ಮೊದಲು ಫಲಾಪೇಕ್ಷೆ ಮಾಡದೆಯೇ ನೀ ಸತ್ಕರ್ಮ ಅನುಷ್ಠಾನ ಎಷ್ಟಾದರೂ ಮಾಡು, ಮತ್ತೇನು ಮಾಡಬೇಕು ಅಂತ ಹೇಳುತ್ತಾನೆ ಭಗವಂತ. ಅಂತ ಏನ್ ಮಾಡ್ಬೇಕಂತಂದ್ರೆ, ತಸ್ಮಾತ್ ಆಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಂತಂದ್ರೆ, ಆಸಕ್ತನಾಗಿ ಫಲದಲ್ಲಿ ಆಸಕ್ತಿ ಅಥವಾ ಆಸೆ ಎಂಬುವುದನ್ನು ಬಿಟ್ಟುಕೊಟ್ಟು ಮಾಡಬೇಕಾದ ಕರ್ಮಗಳನ್ನು ಮಾಡು. ಏನು? ಎದ್ರಾಗ ಆಸಕ್ತನಾಗಿ ಅಂತಂದ್ರೆ ಫಲನೇ ಬೇಡ ಅಂತಂದ್ರೆ ಎದಕ್ ಮಾಡ್ಬೇಕು? ಬಿಡಪ್ಪ ಅಂತೇಳಿ ನೀನು ಕರ್ಮ ಮಾಡೋದ್ರಾಗ ಆಸಕ್ತಿ ಕಳ್ಕೋಬೇಡ. ಫಲನೇ ಬೇಡ ಅಂತೀರಿ ಅಂದ್ರೆ ಎದಕ್ಕೆ ಕರ್ಮ ಬಿಡೋದಕ್ಕೆ? ನಡಿ ಅಂತೇಳಕ್ಕೆ ಕರ್ಮ ಮಾಡೋದ್ರಾಗ ನೀನು ಆಸಕ್ತಿ ಕಳ್ಕೋಬೇಡ, ಆಸಕ್ತನಾಗು. ಆಗ ಏನ್ ಮಾಡು? ಫಲದಲ್ಲಿ ಆಸಕ್ತಿ ಅಥವಾ ಆಸೆ ಎಂಬುವುದನ್ನು ಬಿಟ್ಟು ಕೊಟ್ಟು ಮಾಡಬೇಕಾದ ಕರ್ಮಗಳನ್ನು ಮಾಡು. ಆಸಕ್ತೋ ಹಿ
ಆಚರನ್ ಕರ್ಮ ಪರಮಾಪ್ನೋತಿ ಪುರುಷ. ಅಂದ್ರೆ ಸಂಕಲ್ಪರಹಿತವಾಗಿ ಯಾವ ಮನುಷ್ಯನು ಈ ಸತ್ಕರ್ಮ ಅನುಷ್ಠಾನಗಳನ್ನು ಮಾಡುತ್ತಾನೋ ಅವನ ಚಿತ್ತ ಏನಾಗ್ತದ, ಶುದ್ಧವಾಗಿ ಆ ಕ್ರಮದಿಂದ ಮುಂದೆ ಅವನು ತನ್ನ ಸ್ವರೂಪವನ್ನು ತಿಳಿದುಕೊಂಡು ಇದೇ ಜನ್ಮದಲ್ಲಿ ಮುಕ್ತನಾಗಿ ಹೋಗುತ್ತಾನೆ. ಈ ಉದ್ದೇಶವನ್ನಿಟ್ಟುಕೊಂಡು ನಿಷಿದ್ಧ ಕರ್ಮ ಕಾಮ್ಯಕರ್ಮಗಳ ನಿಂದೆಯನ್ನು ಮಾಡಿದ್ದಾರೆ ಈ ಗ್ರಂಥಕರ್ತರು. ಇವನೊಬ್ಬ ಅಲ್ಲ, ಎಲ್ಲರೂ ಅದೇ ಕೆಲಸ ಮಾಡಿದ್ದಾರೆ. ಈ ಗ್ರಂಥಕರ್ತ ಅಂದ್ರೆ ಮಹಾಲಿಂಗರಂಗರು ಒಬ್ಬರೇ ಹೇಳಿಲ್ಲ, ಇದು ಎಲ್ಲ ವೇದಾಂತಿಗಳು ಇದೇ ಮಾತು ಹೇಳ್ಯಾರ. ಏನಂದ್ರೆ ಸಂಕಲ್ಪರಹಿತವಾಗಿ ಯಾವ ಮನುಷ್ಯನು ಈ ಸತ್ಕರ್ಮ ಅನುಷ್ಠಾನಾದಿಗಳನ್ನು ಮಾಡುತ್ತಾನೋ ಅವನದೇನಾಗ್ತದ, ಚಿತ್ತಶುದ್ಧಿ ಆಗ್ತದ. ಚಿತ್ತಶುದ್ಧಿಯಾಗಿ ಅವನು ಮುಂದೆ ಸಾಧನೆ ಮಾಡ್ತಾನೆ. ನಿಶ್ಚಲ ಚಿತ್ತ, ನಿರ್ಮಲ ಚಿತ್ತ, ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತಿ, ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸನ, ತತ್ವಂ ಪದಾರ್ಥ ಶೋಧನ ಇವೆಲ್ಲ ಮಾಡ್ಕೋತ ಹೋದನಪ್ಪ ಅಂತಂದ್ರೆ ತನ್ನ ಸ್ವರೂಪವನ್ನ ತಿಳಿದುಕೊಳ್ಳುತ್ತಾನೆ. ಕ್ರಮದಿಂದ ಮುಂದೆ ಅವನು ಅಂದ್ರ ಅದರ ಅರ್ಥ ಈಗೇನು ಹೇಳಿದ್ನಲ್ಲ, ಇವೆಲ್ಲ ಸಾಧನಾ ಕ್ರಮದಿಂದ ಮುಂದೆ ಅವನು ಸ್ವರೂಪವನ್ನ ತಿಳಿದುಕೊಂಡು ಇದೇ ಜನ್ಮದಲ್ಲಿಯೇ ಮುಕ್ತನಾಗಿ ಹೋಗುತ್ತಾನೆ. ಈ ಉದ್ದೇಶವನ್ನಿಟ್ಟುಕೊಂಡು ನಿಷಿದ್ಧ ಕರ್ಮ ಮತ್ತು ಕಾಮ್ಯಕರ್ಮಗಳ ನಿಂದೆಯನ್ನು ಮಾಡಿದ್ದಾರೆ ಈ ಗ್ರಂಥಕರ್ತರು. ಅಂತಂದ್ರೆ ಹೇಳೋರು ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟರು. ಯಾವ ಗ್ರಂಥವನ್ನು ಹೇಳಕತ್ತಾರ? ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನ. ಈ ವಿಚಾರ ಬರೇ ಮಹಾಲಿಂಗರಂಗರು ಒಬ್ಬರೇ ಹೇಳಿಲ್ಲ, ಎಲ್ಲ ವೇದಾಂತಿಗಳು ಇದೇ ಮಾತೆ ಹೇಳ್ಯಾರ. ಮತ್ತೆ ಎಲ್ಲರೂ ಹೇಳಿದ್ದು ನಿಶ್ಚಲದಾಸರು ವಿಚಾರ ಸಾಗರದಾಗ ಹೇಳ್ಯಾರ. ಇಷ್ಟಕ್ಕೆ ತಂದು ನಿಂದಿರಿಸ್ಬಿಡಮ್ಮ ಇವತ್ತು, ಸಾಕಲ್ಲ. ಮುಂದೆ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಂತ್ರವಿದೆ, ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಯಾತ್. ಅಂದ್ರೆ ಪರೀಕ್ಷೆ ಮಾಡು, ಲಕ್ಷ್ಯಗೊಟ್ಟು ನೋಡು, ವಿಚಾರ ಮಾಡು, ಕರ್ಮದ ಫಲ ಸುಖ ದುಃಖ ಅಷ್ಟೇ ಅಂತೇಳಿ ಅದು ಮುಂಡಕೋಪನಿಷತ್ತಿನೊಳಗೆ ಆ ಶ್ಲೋಕ ಹೇಳಿ ಇದನ್ನೇ ಸಮರ್ಥನೆ ಮಾಡ್ತಾರೆ. ಮುಂದೆ ಈ ವಿಚಾರಗಳನ್ನ ಗಟ್ಟಿ 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 ಮಾಡ್ತಾರೆ ನಿಮಗೆ ಹೇಳಿ. ಎಲ್ಲ ಉಪನಿಷತ್ತಿನಾಗೂ ಹಿಂಗೆ ಹೇಳ್ಯಾರ, ನಿಶ್ಚಲದಾಸರು ಹಿಂಗೆ ಹೇಳ್ಯಾರ, ಮಹಾಲಿಂಗರಂಗರು ಇದೇ ಹೇಳ್ಯಾರ, ಅವ್ರು ಹೇಳಿದ್ದೆ ನಾನು ಹೇಳಕತ್ತೀನಿ ಅಂಥೇಳಿ ನಿಮಗೆ ಗಟ್ಟಿ ಮಾಡ್ತಾರೆ. ಆ ಗಟ್ಟಿಗೊಳ್ಳುವ ಭಾಗ ಮತ್ತೆ ನಾಳೆ ನೋಡೋಣ ಅಂತ ಹೇಳುವ ಮೂಲಕ ಇವತ್ತಿನ ಈ ಪಾಠವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಏನ್ ಮಾಡ್ಬೇಕಪ್ಪ ಈಗಂತಂದ್ರೆ ನಿಮ್ಮ ಅನುಭವ ಒಂದು ಎರಡೆರಡು ನಿಮಿಷ ವ್ಯಕ್ತಪಡಿಸ್ಬೇಕು. ಗಣಾಚಾರ್ಯ ಅಮ್ಮವರ ಪಾದಕ್ಕೆ ನಮಸ್ಕಾರ. ಲಕ್ಷ್ಮೀಬಾಯಿ ಗಣಾಚಾರ್ಯ ಅಮ್ಮ ತಾಯಿ, ನಮಸ್ಕಾರ ತಾಯಿ. ಆರಾಮದಿರಿ? ಸಾಯಂಕಾಲ ಪಾಠಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದ ಅನಿಸ್ತದ ನಮಗ್. ನೀವು ಬರ್ರಿ, ಸಾಯಂಕಾಲ 4ಕ್ಕೆ ಇರ್ತದ ನೋಡ್ರಿ. ಬಹಳ ಶ್ರೇಷ್ಠವಾದ ಗ್ರಂಥ ಹಿಡ್ಕೊಂಡಿವಿ, ಅನುಭವ ಅಮೃತ. ಹಾಗೆ ಶರಣಾರ್ಥಿ ಶರಣಾರ್ಥಿ. ಸುಸ್ವಾಗತ ತಮಗೆ. ಶರಣಾರ್ಥಿ ತಾಯಿ. ಯಾರು ನಿಮ್ಮ ಅನುಭವಗಳು ಹೇಳ್ರಿ, ಒಂದ್ ಎರಡೆರಡು ನಿಮಿಷ. ಏನಾರು ನಿಮ್ಗೇನ್ ಅನ್ಸದ, ಸರಿ ಅನ್ನಿಸ್ತಾ, ಪ್ರಶ್ನೆಗಳೇನಾರು ಸಂಶಯ ಇದ್ರೆ ಕೇಳ್ರಿ. ಅವ್ರು ಗಟ್ಟಿ ಮಾಡತಾನೆ ಬಿಡಂಗಿಲ್ಲ. ಶಂಕರ ಭಟ್ರ ಪಾಠ ಇದು, ಗಟ್ಟಿ ಮುಟ್ಟು ಮಾಡೇ ಬಿಡ್ತಾರೆ ನಮಗ. ಬರೀ ಕರ್ಮದಾಗೆ ಎಷ್ಟು ಬರ್ದಾರ ನೋಡ್ರಿ ಅವ್ರು. ಅಪ್ಪ ಹೇಳ್ರಿ, ತಂದೆ ಹೇಳ್ರಿ. ಅಪ್ಪಾಜಿಯವರ ಪಾದಕ್ಕೆ ಶರಣಾರ್ಥಿ ಹೇಳುತ್ತಾ ಇವತ್ತಿನ ದಿವಸ ತಾವು ಹೇಳಿದ ಈ ಪಾಠದಲ್ಲಿ ಬಹಳ ಅರ್ಥಗರ್ಭಿತವಾದಂತಹ ವಿಷಯದ. ನಾವು ಇವತ್ತಿನ ದಿವಸ ಏನ್ ವಿಚಾರ ಮಾಡಕತ್ತೀವಿ ಅಂದ್ರೆ, ಕೆಟ್ಟ ಕೆಲಸ ಮಾಡೋವಾಗ ಒಳ್ಳೇದಾಗಕತ್ತೈತಿ, ನಾನು ಎಲ್ಲದರಿಂದ ಪ್ರಾಮಾಣಿಕದನ್ನು ನನಗ ಯಾಕೆ ಕೆಟ್ಟ
ಆಗಾಕತ್ತೈತಿ. ವಿಚಾರ ಮಾಡಿ ನಾವು ಕೆಟ್ಟದನ್ನ ಮಾಡಿದ್ರೆ ಚಲೋ ಯಾರು ಆರಾಮ್ ಇರ್ತೇವೋ ಅನ್ನುವಂತ ಲೆಕ್ಕಕ್ಕೆ ಮನಸ್ಸು ಬರ್ತಾ ಇದೆ. ಅದಕ್ಕೆ ನಾವು ಹಿಂದೆ ಏನ ಪುಣ್ಯ ಮಾಡಿ ಬಂದಿರ್ತೇವೆ, ಈಗ ಅದನ್ನ ಹುಡ್ತಿರ್ತೇವೆ. ಅವ್ರು ಕೆಟ್ಟದನ್ನ ಮಾಡೋರು ಹಿಂದೆ ಒಳ್ಳೇದನ್ನ ಮಾಡಿ ಬಂದಿರ್ತಾರೋ, ಈಗ ಅವ್ರ ಅದನ್ನ ಮರೆತ ಕೆಟ್ಟದನ್ನ ಮಾಡಕ್ ಹತ್ತಿರ್ತಾರೋ. ಒಳ್ಳೇದನ್ನ ಮಾಡಿದ್ರೆ ಅವ್ರ ಮೋಕ್ಷಕ್ಕೆ ದಾರಿ ಇರ್ತೈತಿ, ಆದ್ರೆ ಒಳ್ಳೇದನ್ನ ಮಾಡಿದ್ರೆ ಆ ಪರಮಾತ್ಮ ಅವ್ರನ್ನ ಕೆಟ್ಟದನ್ನ ಮಾಡಕ್ ದಾರಿ ತೋರಿಸ್ತಾನ. ಯಾರು ಒಳ್ಳೇದನ್ನ ಮಾಡ್ತಾರ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ತಾನ ಪರಮಾತ್ಮ. ಮತ್ ನಾವು ಕೆಟ್ಟ ದಾರಿಗೆ ಹೋಗ್ತೇವೆ, ಅದ್ರಾಗ ನಾವು ಕಾಯ್ದೆ ಐತಿ. ಮುಂಜಾನೆಯಿಂದ ಹೋದ್ರೆ ಏನ್ರ ಒಂದ್ 8,000 ರೂಪಾಯಿ ಸಿಗ್ತಾವ, ರಾಜಕೀಯ ಅಡ್ಡಾಡ್ರ ಇಂಥ ವಿಷಯ ನಾವು ಹುಡ್ಕೊಂಡ್ ಮಾಡಕ್ ಹತ್ರ ಯಾವ ಜನ್ಮದಾಗೂ ನಮಗ ಒಳ್ಳೇದ್ ಆಗೋದಿಲ್ಲ. ಇದೇ ಹಂಗ ಸುತ್ತಾರು ನಾವ್ ಹಂಗ ತೊಂದರೆ ಅನುಭವಿಸಿದ್ರೆ ಸುತ್ತಬೇಕು. ಅದಕ್ಕೆ ನಾವ್ ಹಿಂದೇನೋ ತಪ್ಪು ಮಾಡಿದ್ರೆ ಅದಕ್ಕೆ ನಮ್ಗೆ ತೊಂದರೆ ಆಗಾಕತ್ತೈತಿ ಅಂತ ನಾವ್ ತಿಳ್ಕೊಂಡ್ ಬಿಟ್ರೆ ಈ ಪಾಠ ಕೇಳಿದ್ದನ್ನು ಸಾರ್ಥಕ. ಅದಕ್ಕೆ ನಾವು ಯಾವತ್ತರಲ್ಲಿ ಇವತ್ತಿನ ದಿವಸ ನಮ್ದು ಏನದ ಪುಣ್ಯ ಮಾಡುದು, ನಾವು ಒಳ್ಳೇದ ಕರ್ಮಗಳನ್ನು ಮಾಡ್ಲಿಕ್ಕೆ ಕಲ್ಕೊಂಡ್ ಬಿಟ್ರೆ ಅದನ್ನ ಸಾಧನೆ ಮಾಡಿದ್ರ ನಮಗ ಮುಂದ ಒಳ್ಳೇದು ಕಟ್ಟಿಟ್ಟು ಗೊತ್ತಿರ್ತತಿ. ಯಾಕೆ ಪಗಾರ ಹೇಳಿದಪ್ಪ, ಹಿಂದಿನ ತಿಂಗಳ ಪಗಾರ ನಾವು ಈ ತಿಂಗಳು ತಿಂತೇವೆ. ಹಿಂದ್ ಪಗಾರ ನಾವು ದುಡ್ದಿದ್ದೇವೆ, ಈಗ ದುಡ್ದಿದ್ವಿ, ಅದನ್ನ ಈ ತಿಂಗಳು ಕೊಡಕತ್ತಾನ ಪರಮಾತ್ಮ, ಅದನ್ನ ಆರಾಮ್ ಊಟ ಮಾಡಕತ್ತೀವಿ. ಈ ತಿಂಗಳು ದುಡ್ದಿದ್ದ ನಾಳೆ ತಿಂಗಳು ಕೊಡ್ತಾನ. ಈ ತಿಂಗಳ ಪಗಾರ ಇವತ್ತು ಈ ತಿಂಗಳು ತಿನ್ಲಕ್ ಸಾಧ್ಯ ಇಲ್ಲ, ಅದು ಸುಳ್ಳು ಮಾತು. ಅದಕ್ಕೆ ನಾವು ಅದ್ರ ಪುಣ್ಯ ಅಂದ್ರೆ ನಾವು ಹಿಂದಿನ ಜನ್ಮದ ಪುಣ್ಯ ಈ ಜನ್ಮದಾಗ ಉಣ್ಬೇಕಾಗಿರ್ತದೆ. ಅದಕ್ಕೆ ಈ ವಿಷಯ ಈ ಗ್ರಂಥಕ್ಕೆ ಬಹಳ ಅಚ್ಚುಕಟ್ಟಾಗಿದೆ. ಅದ ಇಲ್ಲಿವರೆಗೆ ನಮಗೆ ಈ ವಿಷಯ ತಿಳಿಸಿಕೊಟ್ಟದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಬಹಳ ಸಂತೋಷ, ಧನ್ಯವಾದ. ಅವರು ಸಜ್ಜಲಗುಡ್ಡದ ಶರಣಮ್ಮ ಅವರಂತ ಬರ್ತಾರೆ, ಈ ಭಾಗದಾಗ ಅದರ ಇದ್ರು. ಅವರು 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋರು, ತ್ರಿಕಾಲ ಪೂಜಾ ನಿಷ್ಠರು, ವಾಕ್ ಸಿದ್ಧಿ, ಶಾಪಾನುಗ್ರಹ ಸಮರ್ಥ ಎಲ್ಲ ಇತ್ತು ಅವರಿಗೆ. ಆದ್ರೂ ಸಹಿತ ಅವ್ರ ಕಾಲಿಗೆ ನಾರು ಹುಣ್ಣ ಇತ್ತು, ನಾರು ಹುಣ್ಣ. ಅದು ಹೆಜ್ಜೆ ಇಡ್ಬೇಕಾದ್ರೆ ಭಯಂಕರ ತ್ರಾಸ ಆತಿತ್ತು. ಮತ್ತ ಮೊದಲಿನ ಕಾಲದಾಗ ಸಂಡಾಸಕ್ಕೆ ಹೋಗ್ಬೇಕಾದ್ರೆ ಹೊಲ್ದಾಗ ಹೋಗ್ಬೇಕು, ಅರ್ಧ ಕಿಲೋಮೀಟರ್ ನಡ್ಕೊತ ಹೋಗ್ತಿದ್ರು. ಮೊದಲು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ದೂರ ಹೋಗಿ ಬರ್ತಿದ್ರು. ಇವ್ರನ್ನು ತಂಬಿಗೆ ತಗೊಂಡು ಬಡಿಗೆ ಹಿಡ್ಕೊಂಡು ನಡ್ಕೊತ ಹೋಗ್ಬೇಕಾದ್ರ ಕಟ್ಟಿ ಮೇಲೆ ಕೂತವ್ರು ಕುಹಕವಾದ ಮಾತಾಡ್ತಾರ. ಏನಯ್ಯವ್ವ, ನೀ 3 ಹೊತ್ತ ಲಿಂಗ ಪೂಜೆ ಮಾಡ್ಕೊಳಕ್ಕೆ ದೇವ್ರ ನಿನಗೆ ಹಿಂಗ ಮಾಡಬಾರ್ದಿತ್ತು, ಯಾಕ ಹಿಂಗ ಮಾಡ್ದ, ನಿನಗೆ ನಡಿಲಕ್ ಸಹಿತ ಬರಂಗಿಲ್ಲ, ನೋಡಿದ್ರ ನೀನು 3 ಹೊತ್ತು ಲಿಂಗ ಪೂಜೆ ಮಾಡ್ಕೊತಿದ್, ದೇವ್ರ ನಿನಗೆ ಚಂದ ಇರ್ಬೇಕಾಗಿತ್ತು ಅಂದ್ಬಿಡ್ತಾರ ಅವ್ರು ಬೇಕಂತ ಹೇಳಿ. ಅವಾಗ ತಾಯಿ ಹೇಳ್ತಾಳ, ತಮ್ಮ ನೀವು ಈಗೇನು ಉಳ್ಳಕತ್ತಿರಲ್ಲ ಮನ್ಯಾಗ ಜೋಳ, ಮತ್ತ ಹೊಲ್ದಾಗನು ಜೋಳ ಬಿತ್ತಿರಲ್ಲ, ಮತ್ತ ಈ ಉಳ್ಳಕತ್ತಿದ್ದು ಜೋಳ ಹೋದ ವರ್ಷನವ ಏನು ಇದೇ ವರ್ಷ ಹೊಲ್ದಾಗ ಬಿತ್ತಿದ ಜೋಳ ಈಗ ಉಳ್ಳಕತ್ತಿರಿ ಅಂತ ಕೇಳಿದ್ರು. ಈಗ ಬಿತ್ತಿದ ಜೋಳ ಈಗ ಹೆಂಗ್ ಉಣ್ತಾರ ಯವ್ವ, ಈಗ ಬಿತ್ತಿದ ಜೋಳ ಬೆಳಿ ಬಂದ ಮೇಲೆ ಮುಂದೆ ರಾಶಿ ಆದ್ಮೇಲೆ ಮುಂದಿನ ವರ್ಷ ಉಳ್ಳಕ್ಕವು ಹೊಲ್ದಾಗಿರವು, ಈಗ ಉಳ್ಳಕತ್ತಿದ್ದು ಹೋದ ವರ್ಷಿನ ಜೋಳ ಅಂತ ಹೇಳ್ತಾರ. ಅದೇ ರೀತಿ ನಾನು ಈಗೇನ್ ಲಿಂಗ ಪೂಜೆ ಮಾಡ್ಕೊಂಡಿನಲ್ಲ, ಅದು ಈಗ ಹೊಲ್ದಾಗ ಬಿತ್ತಿದ ಜೋಳ ಇದ್ದಂಗ, ಈಗೇನ್ ನಾನಿದು ನಾರು ಹುಣ್ಣಿನ ಬಾಧೆ ಅನುಭವಿಸ್ಲಕತ್ತೀನಲ್ಲ, ಇದೇನದ ಹೋದ ವರ್ಷಿನ ಜೋಳ ಉಳ್ಳಕತ್ತೀನಿ, ಹಿಂದಿನ ಜನ್ಮದ ಕರ್ಮದ ಫಲಪ್ಪ ಇದು, ಈ ಜನ್ಮದ ಫಲಕ್ಕ ಈ ಜನ್ಮದ ಕರ್ಮಕ್ಕ ಸಂಬಂಧ ಇರಂಗಿಲ್ಲ ಅಂತ ಹೇಳಿದ. ಹಂಗ ನಾವೇನ್ ಮಾಡ್ಬೇಕು, ನಮ್ಮ ಕರ್ಮ ಫಲಗಳನ್ನ ಪರಮಾತ್ಮನ ಇಚ್ಛೆ, ಅಪ್ಪ ನೀ ಇರ್ತೀನಿ ಅಂತೇಳಿ ಸಂತೋಷವಾಗಿ ಅನುಭವಿಸ್ತಿರ್ಬೇಕು. ಮುಂದಿನ ಜನ್ಮದ ಕರ್ಮ ಫಲ ಚೆನ್ನಾಗಿರ್ಲಿ ಅಂತೇಳಿ ಮುಂದಿನ ಜನ್ಮದ ತಯಾರಿಯನ್ನಾದ್ರೂ ಈ ಜನ್ಮದಲ್ಲಿ ಸತ್ಕರ್ಮಗಳನ್ನು ಮಾಡ್ಕೊಂತ ಮುಂದಿನ ಭವಿಷ್ಯ ಸುಧಾರಣೆ ಮಾಡ್ಕೋಬೇಕು ಅನ್ನೋಂಥ ಮೆಸೇಜ್, ಒಂದು ಸಂದೇಶ ಇವತ್ತಿನ ಪಾಠದೊಳಗಾದ. ಇದನ್ನೇ ಇನ್ನೂ ಡೀಟೇಲ್ ಆಗಿ ತಗೊಂಡು ಹೋಗ್ತಾರೆ ನಾಳೆಗೆ. ಆದಷ್ಟು ಎಲ್ಲರೂ ಅಟೆಂಡ್ ಆಗಿ ಆ ಪಾಠದ ಸಾರವನ್ನ ಸವಿಯೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತಿನ್ಯಾರು ಮಾತಾಡ್ತೀರಾ? ಹೇಳ್ಬಿಟ್ರು, ಫಸ್ಟ್ ಕ್ಲಾಸ್ ಹೇಳಿದ್ರಿ. ಆಯ್ತು. ಏನ್ರಿ ಹೇಳ್ರಿ, ಯಾರು ಬೇಡತ್ತಾರ? ದಬಾಸ್ ಜೋರ್ಲಿ ಹೇಳ್ಬೇಕು, ನಾ ಹೇಳ್ತೀನಿ ಅಂತ ಘೋಷಣೆ.
ಒಳ್ಳೆ ಕರ್ಮವನ್ನ ಆದ್ರ ಅದ್ರ ಫಲದ ಆಸೆ ಏನ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಅದ್ರ ಫಲದ ಆಸೆ ಮಾಡಿ ಕರ್ಮವನ್ನ ಮಾಡಿದ್ವಿ ಅಂದ್ರೆ ಆ ಕರ್ಮಕ್ಕ ಒಂದು ಫಲ ದೊರೀತೈತಿ. ಮತ್ತ ಆ ಫಲವನ್ನ ಭೋಗಿಸ್ಲಿಕ್ಕೆ ನಾವು ಮತ್ತ ಹುಟ್ಟು ಬರ್ಬೇಕಾಗ್ತೈತಿ ಮತ್ತ ಅಂತ ಹೇಳ್ತಾರ. ಆದ ಕಾರಣ ಈ ಕರ್ಮ ಮಾಡು ಅದರ ಫಲದ ಆಸೆಯನ್ನ ಇಟ್ಕೊಂಡ್ ಮಾಡ್ಬೇಡ ಅಂತ ಹೇಳ್ತಾರೆ. ಕೆಟ್ಟವ್ರು ಒಳ್ಳೆದಾರ, ಒಳ್ಳೆಯವ್ರಿಗೆ ಬಹಳ ದುಃಖ ಆಗ್ತೈತಿ. ಯಾಕಂದ್ರೆ ಅವ್ರು ಹಿಂದ ಮಾಡಿದ ಕರ್ಮದ ಫಲವನ್ನ ಈಗ ಭೋಗಿಸ್ತಿರ್ತಾರ. ಕೆಟ್ಟವರಾಗ್ಲಿ ಒಳ್ಳೆಯವರಾಗ್ಲಿ ಹಿಂದಿನ ಜನ್ಮದ ಒಂದು ಕರ್ಮದ ಫಲವನ್ನ ಭೋಗಿಸ್ತಿರ್ತಾರ ಅಂತ ಹೇಳ್ತಾರ. ಇನ್ನು ಮೊದಲ ಫಲಾಪೇಕ್ಷೆಯನ್ನ ಮಾಡೋದನ್ನ ಬಿಡು, ಆಸೆ ಎಂಬುದನ್ನ ಬಿಟ್ಟು ಮಾಡಬೇಕಾದ ಕರ್ಮಗಳನ್ನ ಮಾಡ್ರಿ ಅಂತಂದು ಹೇಳ್ತಾರ. ಮತ್ತ ನಿಷ್ಕಾಮ ಕರ್ಮದಿಂದ ನಾವು ನಿಷ್ಕಾಮದಿಂದ ಒಂದು ಕರ್ಮವನ್ನು ಮಾಡಿದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಉಂಟಾಗ್ತೈತಿ. ಮತ್ತೆ ವಿವೇಕ ವೈರಾಗ್ಯಗಳು ಉಂಟಾಗ್ತವು. ಮತ್ತೆ ಶಮದ ಮಾದಿಗಳು, ಷಟ್ ಸಂಪತ್ತಿಗಳು, ಶ್ರದ್ಧಾ, ಸಮಾಧಾನ, ಪ್ರತಿಥಿ, ತಿಕ್ಷ, ಮೋಕ್ಷ ಇವೆಲ್ಲ ಉಂಟಾಗಿ ಅವು ಏನ್ ಮಾಡ್ತಾವ, ಸದ್ಗುರುಗಳ ಬಳಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾವ. ಆಗ ಸದ್ಗುರುವಿನ ಹತ್ರ ಹೋಗಿ ನಾವು ಒಂದು ಜ್ಞಾನವನ್ನು ಪಡ್ಕೊಂಡು ಮೋಕ್ಷವನ್ನು ಪಡಲಿಕ್ಕೆ ಒಂದು ಒಳ್ಳೆ ಮಾರ್ಗ ದೊರಕ್ತೈತೆ ಅಂತೇಳಿ ನನ್ನ ಒಂದು ಗುರುಗಳ ಮೇಲೆ ಪಾಠದ ಮೇಲೆ ನಾನು ಒಂದು ಮಾತಾಡಿದೆ. ಈ ಮಾತುಗಳನ್ನು ಗುರುವಿನ ಪಾದಕರಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಓಂ ಶಾಂತಿ. ಒಳ್ಳೇದು. ನಿಮ್ಮ ಬಂಧು ಮಿತ್ರರು ಮತ್ತಿನ್ಯಾರು ಇದ್ರ ಇದ್ರೊಳಗೆ ಸೇರ್ಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಲಿಂಕ್ ಕಳಿಸಿ ಅವರಿಗೆ. ಸಾಯಂಕಾಲ ಪಾಠ ಇದು ಬಹಳ ಅನುಕೂಲ ಅದ ಎಲ್ಲರಿಗೆ. ಯಾರ್ಯಾರು ಮತ್ತೆ ಸೇರ್ತಿದ್ರಂದ್ರೆ ಸೇರಂತ ಹೇಳ್ರಿ. ಎಲ್ಲರಿಗೆ ಮಾತನಾಡುವುದಕ್ಕ, ಹಾಡುವುದಕ್ಕ, ಕೇಳುವುದಕ್ಕ, ಹೇಳುವುದಕ್ಕೆ ಎಲ್ಲ ಅವಕಾಶ ಇರ್ತದೆ ಇದ್ರೊಳಗ. ಹೇಳಿಕೆ ಸೇರಿಸ್ತೀರಾ ಬೇರೆ ಬೇರೆಯವರಿಗೆ? ಪ್ರಯತ್ನ ಮಾಡ್ರಿ. ನಿಮ್ಮ ಬಂಧು ಮಿತ್ರರಿಗೆ ಒಂದ್ ಸ್ವಲ್ಪ ಕಳಿಸ್ರಿ. ನಿಮ್ಮ ಮಹಿಳಾ ಪೀಠಕ್ಕೂ ಕಳಿಸ್ರಿ. ಕಳಿಸಿ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ರಿ ಯಾರ್ಯಾರು ಬರ್ತಿದ್ರಂದ್ರೆ ಇದ್ರಾಗ ಜಾಯ್ನ್ ಆಗಂತ ಹೇಳ್ರಿ. ಲಿಂಕ್ ಕಳಿಸಿ ಪ್ರಯತ್ನ ಮಾಡ್ರಿ. ನೀವು ಮಾಡೋ ಪ್ರಯತ್ನ ನೀವು ಮಾಡ್ರಿ. ಅವ್ರು ಎಲ್ಲ ಸಿಗಲ್ರ, ಬಂದ್ರು ಬರ್ಲಿ ಬಿಟ್ರು ಬಿಡ್ಲಿ. ಈಗ ಲಕ್ಷ್ಮೀದೇವಿ ಗಣಾಚಾರ್ಯ ಅವ್ರು ಬಂದಾರಿಲ್ಲ, ಹಿಂಗೆ ಯಾರ್ಯಾರು ಇಷ್ಟಪಡೋರು ಬರ್ತಾರ. ಸ್ವಲ್ಪ ಪ್ರಯತ್ನ ಮಾಡ್ರಿ. ಸಾಯಂಕಾಲ ಪಾಠ ಚೆನ್ನಾಗೆಲ್ಲ ಬರ್ರಿ ಅಂತ ಹೇಳಿ. ಆಯ್ತಲ್ಲ. ಓಂ ಪೂರ್ಣಮದ ಪೂರ್ಣಮಿದಂ ಹೇಳಿ ಮುಗಿಸ್ಬಿಡ್ರಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಒಂದು ತಾಸು ಮಸ್ತ್ ಎಂಜಾಯ್ಮೆಂಟ್ ಆಗ್ತದಲ್ರಿ. ಚಲೋ ಅದಲ್ಲ ಸಂಜೆ ಪಾಠ. ಚಾಕ್ಲೇಟ್ ಇದ್ದಂಗೆ ಅದ ಇದು. ಅಂದ್ರ ಇದು ಜಾಸ್ತಿ ಸಮಯ ಇಲ್ಲ, ಸ್ವಲ್ಪ ಸಮಯದಾಗ ಹೆಚ್ಚು ಅನುಭವ ಅನುಭವಿಸಂತ. ಎಂಜಾಯ್ ಮಾಡೋದು ಆನಂದ.